ಹೀಗಾಗಿ ಜಂಗಮರಲ್ಲಿ ಹಲವು ಪರಂಪರೆಗಳು ಹಿಂದಿನಿಂದಲೇ ಸೇರ್ಕೊಂಡ್ಬಿಟ್ಟಿದ್ದಾವೆ. ಅದನ್ನು ನಾವು ಈಗೇನು ಮಾಡೋಕ್ಕೆ ಸಾಧ್ಯವಿಲ್ಲ. ಅಂತೂ ಒಟ್ಟಾರೆ ಎಲ್ಲರೂ ಹಿರೇಮಠ ಆರಾಧ್ಯ ಅಂತೆಲ್ಲ ನಡ್ಕೊಂಡು ಹೋಗ್ತಾ ಇದೆ. ಈಗಿನ ಮುಖ್ಯ ವಿಷಯ ಏನಂತಂದರೆ, ನಿಜವಾಗಲೂ ಬಸವಣ್ಣನ ನಾವು ಅನುಸರಿಸಬೇಕೇ ಬೇಡವೇ? ಮತ್ತು ಬಸವಣ್ಣನನ್ನು ನಾವು ಗುರು ಅಂತ ಒಪ್ಕೊಂಡು ಪರಂಪರೆ ಈ ವಚನಗಳನ್ನು ನಾವು ಅದನ್ನೇ ಧರ್ಮಗ್ರಂಥ ಅಂತ ಒಪ್ಕೊಳ್ಳೋದ್ರಿಂದ ನಮಗೆ ಅವರು ಹೇಳ್ತಕ್ಕಂಥದ್ದು ಬೇರೆ, ಅವರಿಗೆ ಒಂದು ಜನಸಂಖ್ಯಾ ಬಲ, ಧರ್ಮವನ್ನು ಕಟ್ಟಲಿಕ್ಕೆ, ಮತವನ್ನು ಪ್ರಸಾರ ಮಾಡಲಿಕ್ಕೆ ಅವ್ರಿಗೇನೋ ಒಂದು ರೀತಿ ಅನುಕೂಲ ಆಗ್ಬೋದು. ಆದರೆ ನಮಗೆ ವಾಸ್ತವಿಕವಾಗಿ ಬೇರೆ ರೀತಿಯಾಗಿರ್ತಕ್ಕಂಥ ತೊಂದರೆ ನಮಗಿದೆ. ಆದ್ದರಿಂದ ನಾವು ಸುಲಭವಾಗಿ ಅದರಿಂದ ಏನೇ ಬರಲಿ, ಲಕ್ಷ ಬರಲಿ, ಕೋಟಿ ಬರಲಿ, ಏನೇ ಬರಲಿ, ಅದಕ್ಕೂ ನಮಗೂ ಸಂಬಂಧವಿಲ್ಲ. ಅದಕ್ಕೆ ನಾವು ಒಪ್ಕೊಳ್ಳೋಕ್ಕೆ ನಮಗೆ ಆಗೋದಿಲ್ಲ. ಯಾಕಂದರೆ ನಮ್ಮದೇ ಆಗಿರತಕ್ಕಂಥ ಧಾರ್ಮಿಕ, ಸಾಂಪ್ರದಾಯಿಕ, ಸನಾತನ ಪಾರಂಪರಿಕ ಕಾರಣಗಳಿದ್ದಾವೆ. ಅದರಿಂದ ನಮ್ಮ ಗುರು ಪರಂಪರೆ ಮೊದಲೇ ಇದ್ದಿದ್ದರಿಂದ, ಬಸವಣ್ಣನಿಗಿಂತ ಮುಂಚೆಯಿಂದಲೂ ಸಾಕಷ್ಟು 10,000 ವರ್ಷಗಳಿಂದಲೂ ನಮ್ಮ ಗುರು ಪರಂಪರೆ ಬೇರೆ ಪ್ರತ್ಯೇಕ ಇದ್ದುದರಿಂದ ನಾವು ಆ ಕೆಲಸಕ್ಕೆ ನಾವು ಕೈ ಹಾಕೋಕ್ಕೆ ಹೋಗೋದಿಲ್ಲ. ಅದು ನಮಗೆ ತಲೆ ತಗ್ಗಿಸ್ತಕ್ಕಂಥ ವಿಷಯ ಮತ್ತು ನಮ್ಮ ಜಂಗಮರ ಸನಾತನ ಇತಿಹಾಸಕ್ಕೆ ಒಂದು ಕಪ್ಪು ಚುಕ್ಕಿ. ಅಸ್ಮಿತೆ, ಜಂಗಮರ ಅಸ್ಮಿತೆ, ಅಸ್ತಿತ್ವ, ತಮ್ಮ ಪರಂಪರೆಗೆ ಧಕ್ಕೆ. ಆದ್ದರಿಂದ ನಾವು ಮುಂಚೆಯಿಂದ ಹೇಗಿದ್ದು ಅದೇ ಪರಂಪರೆಯಲ್ಲಿ ನಾವು ಮುಂದುವರಿಯತಕ್ಕಂಥ ವಿನಃ ಯಾವುದೇ ಕಾರಣಕ್ಕೂ ಕೂಡ ಇವರು ಹೇಳ್ತಾ ಇದ್ರಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇದನ್ನು ಹೊಡೆದು ಬಿಡ್ತೀವಿ, ಕಳೆದು ಬಿಡ್ತೀವಿ. ಏನು ಇವ್ರ ಅಪ್ಪನ ಮನೆ ಗಂಟು? ಏನು ಹೊಡಿಲಿಕ್ಕೆ ಇವನಿಗೆ ಏನು ಅಧಿಕಾರ ಇದೆ? ಧಾರ್ಮಿಕ ಹಕ್ಕು, ನಮ್ಮ ಧಾರ್ಮಿಕ ಹಕ್ಕು ನಮಗೆ, ಅವರಿಗೆ ಇಲ್ಲಿ ಹೊಡೆಯಲಿಕ್ಕೆ ಕಡಿಲಿಕ್ಕೆ ಏನಿದೆ? ಎಂಥ ದುಷ್ಟರು, ಎಂಥ ಅವಿವೇಕಿಗಳು ಇವತ್ತಿನ ಕಾಲದಲ್ಲಿ ಹುಟ್ಟಿದ್ದಾರೆ. ಈ ನಮ್ಮ ಧರ್ಮವನ್ನೇ ಬಳಸ್ಕೊಂಡು ಇನ್ನೊಂದು ಮಾತು ಹೇಳ್ತಾನೆ ಆತ, ಕಳ್ಳರು ಸುಳ್ಳರು ಅಂತ ಹೇಳ್ತಾ ಇದ್ದ. ನಮ್ಮ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ರುದ್ರಾಕ್ಷಿ ವಿಭೂತಿ ಎಲ್ಲ ಮಂತ್ರ ಮಠದ ಪರಂಪರೆ ಕಾವಿ ಎಲ್ಲವನ್ನು ನೀವು ಕದ್ಕೊಂಡು ಅನುಸರಿಸಿ ನೀವು ಕಳ್ಳರಾಗಿದ್ದೀರಿ ಅಂತ ನಾವು ಹೇಳ್ತೀವಿ. ಯಾಕಂದರೆ ನಮಗೆ ಅಧಿಕಾರ ಇದೆ. ನಿಮ್ಮದು ನಾವು ತಗೊಂಡಿಲ್ಲ, ಹಿಂದಿನಿಂದ ಬಂದಿದೆ. ನೀವು ಯಾವ ಬಾಯಲ್ಲಿ ಹೇಳ್ತೀರಿ ಹೇಳ್ರಿ, ಯಾರನ್ನ ಕರ್ಕೊಂಬರ್ರಿ. ಗುರು ಯಾವಾಗಿದ್ದ, ಲಿಂಗ ಯಾವಾಗಿತ್ತು? ಲಿಂಗ ಏನು ನಿಮ್ಮದ? ನೀವು ಕಂಡಿಡಿದ್ರಾ? ಹಿಂದಿನಿಂದ ಲಿಂಗ ಇದೆ, ಅದೇ ಲಿಂಗ ಬಳಸ್ತಾ ಇದ್ದೀರಾ, ಎಲ್ಲವನ್ನೂ ಅದನ್ನೇ ಬಳಸ್ತಾ ಇದ್ದೀರಾ. ಮತ್ತು ಈ ಹಿಟ್ಟು ಹಾಕಿರೋ ನಾಯಿ ಹಿಂದಿರಿಕೆ ಅಂತೇಳಿ ನಾವು ಯಾರನ್ನು ಸಾಕಿದ್ವೋ ನೀವೇ ಹಿಂದಿರಿಕೆ ಹಚ್ಚಕ್ಕೆ ಬರ್ತಾಯಿದ್ದೀರಿ. ಇದೆಲ್ಲ ಭಾಳ ಕೆಟ್ಟ ವೃತ್ತಿಗಳು. ಇವು ಯಾವುದೋ ಒಂದು ಸಮೂಹ ಸನ್ನಿಗೊಳಗಾಗಿ ಈ ರೀತಿ ಆಗಿದೆ. ಆದರೆ ನಮ್ಮ ಇತಿಹಾಸ ನಮಗೆ ಚೆನ್ನಾಗಿ ಗೊತ್ತಿದೆ. ಯಾರು ಕಳ್ಳರು, ಯಾರು ಸುಳ್ಳರು, ಯಾವಾಗ ಲಿಂಗಾಯತರಾದರು, ಯಾವ ಕಾಲದಲ್ಲಿ ಈಗಿರ್ತಕ್ಕಂಥ ಕುಲಜ್ಞಾನ ಜಾತಿ ಲಿಂಗಾಯತರುಗಳು ಯಾರ್ಯಾರ ಕಾಲದಲ್ಲಿ ಯಾವಾಗ ಎಷ್ಟೆಷ್ಟು ಜನ ಆದರು, ಆವಾಗ ಏನಾಗಿದ್ದರು, ನಾವು ಧರ್ಮದ ಉತ್ತುಂಗ ಸ್ಥಿತಿಯಲ್ಲಿ ರಾಜಗುರುಗಳಾಗಿ ಮೆರಿತಾ ಇದ್ದಂಥ ಕಾಲದಲ್ಲಿ ಇವರು ಏನಾಗಿದ್ದರು, ಎಲ್ಲಿ ಬಿದ್ದಿದ್ರು ಅಂತಕ್ಕಂಥದ್ದು ನಮಗೆ ಚೆನ್ನಾಗಿ ಗೊತ್ತಿದೆ. ಈಗಲೂ ಕೂಡ ಗ್ರಾಮಗಳಲ್ಲಿ ಎಂಥ ಅನುಕೂಲಸ್ಥನೇ ಆಗಿರಲಿ ಭಕ್ತ, ಅವರ ಯೋಗ್ಯತೆ, ಅವರ ಧಾರ್ಮಿಕ ತಿಳುವಳಿಕೆ ಇವೆಲ್ಲವೂ ಕೂಡ ನಾವು ನಿರ್ಣಯ ಮಾಡಿ ಪ್ರತಿ ದಿವಸ ನಾವು ನೋಡ್ತಾ ಇದ್ದೀವಿ. ಅದರಿಂದ ನಮಗೆ ಇವರಿಂದ ಕಲ್ತ್ಕೊಳ್ತಕ್ಕಂಥದ್ದು ಯಾವುದೂ ಇಲ್ಲ. ಹೊಡೆಯೋದು ಬಡಿಯೋದು ಅದೆಲ್ಲ ಹಿಂದಿನ ಕಾಲಕ್ಕೆ ಹೋಯಿತು, ಅದೆಲ್ಲ ಪಾಳೆಗಾರಿಕೆ ಕಾಲಕ್ಕೆ ಹೋಯಿತು. ಇದೆಲ್ಲ ಇಂದು ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಸಂಸ್ಕೃತಿಯ ಲಕ್ಷಣಗಳು ಅಂತ ನಾನು ಕರೆದಿದ್ದೇನೆ. ಇದರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ತಕ್ಕಂಥ ಪ್ರಮೇಯ ಇಲ್ಲ. ಆ ಕಾಲ ಬರಲಿ, ನೋಡೋಣ. ಹಿಂದಿನ ಕಾಲದಲ್ಲಿ ರುದ್ರ ವೀರಭದ್ರರು, ರುದ್ರಗಣಗಳು, ಶಿವಗಣಗಳು, ಮುರತಗಣಗಳು ಎಲ್ಲರೂ ಸೇರಿ ಹೇಗೆ ಧರ್ಮವನ್ನು ಉಳಿಸಿ ಕಟ್ಟಿದ್ರು ಅದೇ ಪ್ರಕಾರ ಈಗಲೂ ಕೂಡ ಆಗುತ್ತೆ. ಅಂಥ ಸಂದರ್ಭ ಬಂದಾಗ ಹೋರಾಟ ಮಾಡೋಣ. ಅದಕ್ಕೇನು ಗಣಾಚಾರ ಶಿವಗಣಗಳಿಂದಲೇ ಪ್ರಾರಂಭವಾಗಿದೆ. ವೀರಭದ್ರನಿಂದಲೇ ವೀರಗಲ್ಲುಗಳನ್ನು ನೆಡ್ತಕ್ಕಂಥ ಹೋರಾಟ ಮಾಡ್ತಕ್ಕಂಥ ಒಂದು ಸಂಸ್ಕೃತಿ. ಹೀರೋ ಸ್ಟೋನ್ಸ್ ಅಂತ ಏನಿದಾವೆ ಇವತ್ತು ವೀರಗಲ್ಲುಗಳು, ಅವೆಲ್ಲ ವೀರಭದ್ರನ ಕಾಲದವು. ವೀರಭದ್ರನು ಶಿವಧರ್ಮವನ್ನು ಉಳಿಸಿದ್ರಿಂದ ಅವನ ಪರಂಪರೆಯನ್ನು ಹಿಡಿದು ಇವತ್ತು ವೀರಗಲ್ಲುಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ಪ್ರತಿ ಗ್ರಾಮದಲ್ಲೂ ನಡೆದಂಥ ಇತಿಹಾಸಗಳಲ್ಲಿ ತುರುಗೋಳು ವೀರಗಲ್ಲುಗಳು ಅಂದರೆ ದನಗಳನ್ನು ರಕ್ಷಣೆ ಮಾಡ್ತಕ್ಕಂಥ, ಪೆಣ್ಬಯಲ್ ಅಂತಕ್ಕಂಥ ವೀರಗಲ್ಲುಗಳು ಅಂದರೆ ಹೆಣ್ಣು ಮಕ್ಕಳನ್ನು ಪರರಾಜ್ಯದವರು, ಪ್ರದೇಶದವರು ಬಂದು ಆಕ್ರಮಣ ಮಾಡಿದಾಗ ಅವರ ಶೀಲಭಂಗವನ್ನು ಮಾಡುವಾಗ ನಡೆತಿದ್ದಂತಹ ವೀರಗಲ್ಲುಗಳು ಪೆಣ್ಬಯಲ್ ಅಂತ. ಮತ್ತು ಮಹಾಸತಿ ಕಲ್ಲುಗಳು ಅಂತೇಳಿ ಊರಿನ ಒಂದು ಹಿತಕ್ಕಾಗಿ ತನ್ನ ಪ್ರಾಣವನ್ನು ಕೊಟ್ಟಂಥ, ಆಹುತಿಯ ಕೊಟ್ಟಂಥ ಊರಿನ ಹೆಣ್ಣುಮಕ್ಕಳು ಸತಿಯರು ಅವರು. ಇಂಥ ಹುಲಿಬೇಟೆ ವೀರಗಲ್ಲು ಮತ್ತು ಹಂದಿಬೇಟೆ ವೀರಗಲ್ಲು, ಈ ಥರ ಬೇರೆ ಬೇರೆ ರೀತಿಯಲ್ಲಿ ಗ್ರಹಣಕ್ಕೆ ಸಂಬಂಧಪಟ್ಟ ವೀರಗಲ್ಲುಗಳು, ಇಂಥವು ಧರ್ಮಕ್ಕೆ ಸಂಬಂಧಪಟ್ಟವು, ಧರ್ಮಶಾಸನಗಳು, ಎಲ್ಲ ಪ್ರಕಾರದ
ಶಾಸನಗಳು, ವೀರಗಲ್ಲುಗಳು ನಮ್ಮಲ್ಲಿ ಸಿಗ್ತವೆ. ಅದರಿಂದ ಈ ಹೀರೋ ಅಂತಂದರೆ ಯಾರು ಅಂದರೆ ವೀರಭದ್ರ. ವೀರ ಅಂದರೆ ಹೀರೋ ಅಂತಲೇ ಅರ್ಥ. ಇವತ್ತಿನ ಆಂಗ್ಲ ಭಾಷೆಯಲ್ಲಿ ಹೀರೋ ಅಂದರೆ ವೀರ. ಆದ್ದರಿಂದ ಆ ಪರಂಪರೆಯಲ್ಲಿ ಬಂದಿರತಕ್ಕಂಥ ಜಂಗಮರು ಯಾವುದೇ ರೀತಿಯಾಗಿರಲು ನೀವು ತಿಳ್ಕೊಂಡಂಥ ಹೇಡಿಗಳಲ್ಲ. ಅವರು ಅವತ್ತಿನ ಕಾಲದಲ್ಲಿ ನೀವೆಲ್ಲರೂ ನಿದ್ರೆ ಮಾಡೋಂಥ ಕಾಲದಲ್ಲಿ ಜಂಗಮರು ಎಚ್ಚರವಾಗಿದ್ದು ರಾತ್ರಿಯೆಲ್ಲ ಊರಿನ ಮೇಲೆ ಆಕ್ರಮಣ ಮಾಡತಕ್ಕಂಥ ಹೊರಗಿನ ಮುಸ್ಲಿಮರೊಳಗಾಗಿ ಅಷ್ಟು ಕ್ರೂರಿಗಳಾಗಿದ್ದಂಥ ಮುಸ್ಲಿಮರ ಮುಂದೆ ಕೂಡ ಅವರು ಉಗ್ರವಾಗಿ ನಿಂತು ಹೋರಾಟವನ್ನು ಮಾಡಿದ್ದಾರೆ. ಅಂಥ ಉದಾಹರಣೆಗಳು ನಮ್ಮ ಹತ್ರ ಇದ್ದಾವೆ. ಸ್ವಯಂ ನಮ್ಮ ಮಠದ ಮೇಲೆ ಆ ರೀತಿ ಹಿಂದಿನ ಕಾಲದಲ್ಲಿ ಸುಮಾರು 600-700 ವರ್ಷಗಳ ಹಿಂದೆ ಒಂದು ಆಕ್ರಮಣ ಆಗಿತ್ತು. ಅಂಥ ಯುದ್ಧದಲ್ಲಿ ನಮ್ಮ ಪೂರ್ವಿಕ ಜಂಗಮರು ಪಾಲ್ಗೊಂಡಿದ್ದರು ಅಂತಕ್ಕಂಥದ್ದು ನಮ್ಮ ಮಠದ ಚರಿತ್ರೆಯಿಂದ ತಿಳಿದು ಬರುತ್ತೆ. ಅವರು ಕೂಡ ವೀರ ಮತ್ತು ಪೀರ ಸಂಬಂಧವನ್ನು ಇಟ್ಟುಕೊಂಡು ನಾವು ಕೂಡ ಹಿಂದೆ ಹಿಂದೂಗಳಾಗಿದ್ವಿ. ಆದ್ದರಿಂದ ಈ ವೀರಭದ್ರ ದೇವರು ನಮಗೆ ಸೇರಬೇಕು ಅಂತ ಒಂದು ಸ್ವಾಮಿ ಬಂದಿದ್ದರು. ನಮ್ಮ ಮಠದ ಪೂರ್ವ ಚರಿತ್ರೆಯಿಂದ ಈ ವಿಷಯ ನಮಗೆ ಗೊತ್ತಾಗ್ತಾ ಇದೆ. ಅದನ್ನು ನಿಮಗೆ ಹೇಳ್ತಾ ಇದ್ದೇನೆ. ಹಾಗೆ ಬಂದಾಗ ಇವರು ದಿಟ್ಟವಾಗಿ ನಿಂತು ಅವರ ಆಕ್ರಮಣವನ್ನು ಎದುರಿಸಿ ನಿಗ್ರಹಿಸಿ ಅವತ್ತಿನ ದಿವಸ ಹೋರಾಟ ಮಾಡಿ ವೀರಜಂಗಮರಾಗಿ ನಮ್ಮ ಪಂಚಮಠದ ಪರಂಪರೆಯನ್ನು, ನಮ್ಮೂರಿನ ಪಂಚಮಠದ ಪರಂಪರೆಯನ್ನು ಉಳಿಸಿ ಅಲ್ಲಿ ಈಗ ವೀರಭದ್ರ ಸ್ವಾಮಿಯ ದೇವಾಲಯ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ಕಥೆಗಳಿದ್ದಾವೆ. ಅದಕ್ಕೆ ಸಂಬಂಧಪಟ್ಟಂಥ ಜಂಗಮರು ನಾವಿದ್ದೇವೆ. ಹೀಗಾಗಿ ಬಹಳ ಹಿಂದಿನ ವೀರ ಗಣಾಚಾರದ ಪರಂಪರೆಯ ಇತಿಹಾಸವನ್ನು ಹೊಂದಿರತಕ್ಕಂಥ ವೀರಶೈವ ಜಂಗಮರನ್ನು ಹೊಡಿತೀನಿ ಬಡಿತೀನಿ ಅಂತಂದರೆ ಕೇವಲ ಅವರು ಮಲಗಿರತಕ್ಕಂಥ ಹುಲಿಯನ್ನು, ಸಿಂಹವನ್ನು ಎಬ್ಬಿಸಿ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ. ನಾಯಿಗಳು ಮತ್ತು ನರಿಗಳು ಬಂದು ಹೊಡೆದ್ಬಿಡ್ತೀವಿ, ಕಚ್ಚಿಬಿಡ್ತೀವಿ ಅಂತ ಬರ್ತಾವಲ್ಲ, ಅಂಥ ಒಂದು ಪ್ರಸಂಗ ಆಗ್ಬೋದು ಮುಂದೆ ಅಂತಕ್ಕಂಥದ್ದನ್ನು ಊಹೆ ಮಾಡಿ ನಾನು ಈ ವಿಷಯವನ್ನು ಹೇಳ್ತಾ ಇದ್ದೇನೆ. ಯಾಕಂದರೆ ನಮಗೆ ಹೋರಾಟ ಅಂದ್ರೇನು, ಧರ್ಮವನ್ನು ಉಳಿಸ್ತಕ್ಕಂಥದ್ದು ಅಂದ್ರೇನು, ಪ್ರಾಣವನ್ನು ಕೊಡ್ತಕ್ಕಂಥದ್ದು ಅಂದ್ರೇನು ಅಂತಕ್ಕಂಥದ್ದನ್ನು ಲಿಂಗ ಇಲ್ದಿದ್ದಕ್ಕೇ ಪ್ರಾಣ ಬಿಡ್ತಾ ಇದ್ದಂಥ ಜಂಗಮರು ಇನ್ನು ಬೇರೆಯವರು ಅಟ್ಯಾಕ್ ಮಾಡಿದರೆ ಏನು ಮಾಡ್ತಾರೆ ಅಂತಕ್ಕಂಥದ್ದನ್ನು ಅದು ಪ್ರಾಕ್ಟಿಕಲ್ಲಾಗಿ ಮಾಡಿ ನೋಡಿದಾಗ ಗೊತ್ತಾಗುತ್ತೆ. ಅದನ್ನು ನಾವೀಗ ಹೇಳೋದು ಬೇಡ, ನೋಡೋಣ ಅದು ಎಲ್ಲಿವರೆಗೆ ಯಾರು ಹೊಡಿತಾರೆ, ಯಾರು ಹೊಡಿತಾರೆ, ಏನು ಮಾಡ್ತಾರೆ, ಏನಾಗುತ್ತೆ ಮುಂದೆ ಅಂತಕ್ಕಂಥದ್ದು ಅದನ್ನು ವಿಧಿಗೆ ಮತ್ತು ದೈವಕ್ಕೆ ಬಿಟ್ಟುಬಿಡೋಣ. ಅದನ್ನು ನಾವು ಅವ್ರು ಯಾರೋ ಕ್ಷುಲ್ಲಕವಾಗಿ ಮಾತಾಡ್ತಾರೆ ಅಂತ ನಾವು ಅದನ್ನು ಭಾಳ ಸೀರಿಯಸ್ಸಾಗಿ ತೊಗೊಂಡು ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಅಂತೂ ಇಂತೂ ಅವರು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ರಿಂದ ನಾವು ವಿಷಯವನ್ನು ಹೇಳಬೇಕಾಗಿ ಬಂತು. ಆದ್ದರಿಂದ ಈಗ ಸ್ವಚ್ಛವಾಗಿ ನಮ್ಮ ಪರಂಪರೆಯನ್ನು ನಾನು ಭಾಳ ಅಚ್ಚುಕಟ್ಟಾಗಿ ಹೇಳ್ತಾ ಇದ್ದೇನೆ. ಬಸವಣ್ಣನ ಗುರುತ್ವಕ್ಕೂ ನಿಮಗೆ ಮಾತ್ರ ಸಂಬಂಧ. ಯಾಕಂದರೆ ನೀವು ಇತ್ತೀಚೆಗೆ ಲಿಂಗಧಾರಣೆ ಆದಂಥವರು, ಆದ್ದರಿಂದ ನಿಮಗೆ ಮಾತ್ರ ಗುರು ಆಗ್ತಾನೆ ವಿನಃ ಬಸವಣ್ಣನಿಗಿಂತ ಹಿಂದೆ ಇದ್ದಂಥ ನಮ್ಮ ಜಂಗಮರಿಗೆ ಯಾವುದೇ ಕಾರಣಕ್ಕೂ ಬಸವಣ್ಣ ಗುರು ಅಲ್ಲ. ನಾವು ಗೌರವಿಸ್ತೀವಿ. ಬಸವಣ್ಣ ನಿಮಗೆ ಗುರು ಇದ್ದಾನೆ, ನಾವು ಕೂಡ ನಿಮಗೆ ಗುರುಗಳಿದ್ದೀವಿ. ನಿಮ್ಮ ಮನಸ್ಸದು. ನಮ್ಮನ್ನು ಗುರುಗಳು ಅಂತ ಒಪ್ಕೊಳ್ಳೋದು ಬಿಡೋದು ನಿಮ್ಮ ಇಷ್ಟ. ಅದು ನಾವೇನು ಎಲ್ಲರನ್ನೂ ಕೈ ಬಿಟ್ಟಿದ್ದೀವಿ. ಈಗ ನಿಮ್ಮ ಮಠ ಮಾಡ್ಕೊಂಡು ನೀವು ನಿಮ್ಮ ಬೆಳೆ ಬೇಯಿಸ್ಕೊಳ್ಳಿ, ನಿಮ್ಮ ಇದನ್ನು ತೊಳ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾವು ಬಿಟ್ಟಿದ್ದೀವಿ. ಹೀಗೆ ನಿಮ್ಮನ್ನು ನಾವೇನು ಡಿಪೆಂಡ್ ಆಗಿಲ್ಲ, ಅವಲಂಬನೆ ಆಗಿಲ್ಲ, ಅಂಟ್ಕೊಂಡಿಲ್ಲ. ಅದರಿಂದ ಇಂಥ ಅಜ್ಞಾನದ ಹೇಳಿಕೆಗಳು ಇವೆಲ್ಲ ಬೇಕಾಗಿಲ್ಲ. ಇದೆಲ್ಲ ಏನು ತೋರಿಸುತ್ತೆ ಅಂದರೆ ಮುಸ್ಲಿಂ ಮತ್ತು ಪರಮತೀಯರೇನಿದ್ದಾರೋ ಪ್ರವಾದಿಗಳು, ಆ ಬಸವಣ್ಣನನ್ನು ನೀವು ಪ್ರವಾದಿ ಮಾಡಲಿಕ್ಕೆ ಹೊರಟಿದ್ದೀರಿ, ಮತ ಪ್ರವಾದಿಯನ್ನಾಗಿ ಮಾಡಲಿಕ್ಕೆ ಹೊರಟಿದ್ದೀರಿ. ಖಂಡಿತ ಆಗಿ ಮಾಡಬೇಡಿ. ಆತ ಒಬ್ಬ ಧಾರ್ಮಿಕ ಮುಖಂಡ, ಸಮಾಜ ಸುಧಾರಣೆ ಮಾಡಿದ್ದು ನಿಜ. ಆತನಲ್ಲಿರ್ತಕ್ಕಂಥ ಭಾವೋದ್ವೇಗಗಳಿಗೆ ಸಂಬಂಧಪಟ್ಟಂತೆ ಏನೋ ಕಲ್ಯಾಣದಲ್ಲಿ ಆಗಿದೆ, ಅದನ್ನು ನಾವು ಅಧ್ಯಯನ ಮಾಡಿದ್ದೀವಿ. ಯಾವ ಕಾರಣಕ್ಕಾಗಿದೆ, ಏನಾಗಿದೆ, ಎಷ್ಟಾಗಿದೆ, ಅದು ಆಗಬೇಕಿತ್ತ, ಆಗಬಾರ್ದಿತ್ತೋ ಅಂತಕ್ಕಂಥದ್ದನ್ನು ನಿಮಗಿಂತ ಚೆನ್ನಾಗಿ ನಾವು ಅಧ್ಯಯನ ಮಾಡಿ ಅದನ್ನು ವಿಶ್ಲೇಷಣೆಯನ್ನು ಮಾಡಿ ನಾವು ನಿರಾಳವಾಗಿ ಕುಂತಿದ್ದೇವೆ. ಆದ್ದರಿಂದ ನಿಮ್ಮಿಂದ ನಾವು ತಿಳ್ಕೊಳತಕ್ಕಂಥದ್ದು ಒಂದು ಕಿಂಚಿತ್ ಎಳ್ಳಷ್ಟು ಕೂಡ ಯಾವುದೂ ಇಲ್ಲ. ಇದನ್ನು ಕ್ಲೀನಾಗಿ ಬರೆದಿಟ್ಕೊಂಬಿಡಿ. ನಿಮ್ಮಲ್ಲಿ ಯಾರಾದರೂ ದೊಡ್ಡ ಮನುಷ್ಯರು, ತುಂಬ ಸಂಶೋಧಕರು, ತುಂಬ ಮೇಧಾವಿಗಳು ಅಂತ ಯಾರಾದರೂ ನೀವು ಕರಿತಾ ಇದ್ದರೆ ಇದನ್ನು ಇವತ್ತಿಗೆ ಕಟ್ಟಿಟ್ಬಿಡಿ. ಇದು ಎಂದಿಗೂ ಸಾಧ್ಯವಿಲ್ಲ. ನಾವು ಗೌರವಿಸ್ತೀವಿ, ಶರಣರನ್ನೂ ಅಷ್ಟೇ ಗೌರವಿಸ್ತೀವಿ. ಗುರು ಪರಂಪರೆಯನ್ನು, ಶಿವಾಚಾರ್ಯ ಪರಂಪರೆಯನ್ನು, ವೇದಾಗಮಗಳನ್ನು ಎಷ್ಟು ಗೌರವದಿಂದ ಕಾಣ್ತೀವೋ ವಚನಗಳನ್ನು ಅದರಲ್ಲೂ ತಿಳ್ಕೊಳ್ಬೇಕಾದಂಥದ್ದಿದೆ. ಆದ್ದರಿಂದ ನಾವು ಅದನ್ನು ನಾವೇನು ಬಿಡುವುದಿಲ್ಲ. ಆದರೆ ಏನಂತಂದರೆ ನಮ್ಮ ಪೂರ್ವ ಪರಂಪರೆಯನ್ನು ನಾವು ಬಿಡಲಿಕ್ಕೆ ಸಾಧ್ಯವಿಲ್ಲ. ಯಾರೂ ಕೂಡ ಅವರ ವಂಶದ ಹಿರಿಯರನ್ನು ಬಿಡುವುದಿಲ್ಲ. ನೀವು ಕೂಡ ಬಿಡುವುದಿಲ್ಲ. ನಾನು ಕೂಡ ಹಲವಾರು ಸಂದರ್ಭದಲ್ಲಿ ಹೇಳಿದ್ದೇನೆ. ನಮ್ಮ ಪರಂಪರೆ ಹೇಗಿದೆ ಅಂದರೆ, ನೀವು ಶೂನ್ಯ ಪೀಠವನ್ನು ಹೇಳ್ತೀರಲ್ಲ, ಅದು ನಮಗೆ ನೇರವಾಗಿ ಸಿಗುತ್ತೆ ಕೈಲಾಸದಿಂದ ಶಿವನ ಜಟೆಯಿಂದ ಹುಟ್ಟಿರ್ತಕ್ಕಂಥ ವೀರಭದ್ರನು ಮೊದಲ ಜಂಗಮ ಆಗ್ತಾನೆ, ಎರಡನೇ ಜಂಗಮ ಆಗ್ತಾನೆ. ಶಿವನಿಂದ ನೇರವಾಗಿ ದೀಕ್ಷೆ ಹೊಂತಾನೆ. ಶಿವನ ಶಿಖಾಚಕ್ರದಿಂದ ನೇರವಾಗಿ
ವೀರಭದ್ರನ ಅವತಾರ ಆಗುತ್ತೆ ಅಂತ ಇವತ್ತು ಬೆಳಿಗ್ಗೆ ಕೂಡ ಪ್ರವಚನದಲ್ಲಿ ನಾನು ಹೇಳಿದ್ದೇನೆ. ಮತ್ತೊಮ್ಮೆ ಕೆಲವರು ತಿಳ್ಕೊಳ್ಳಿಲ್ಲ ಅಂದರೆ ಅವರು ಕೂಡ ತಿಳ್ಕೋಬೋದು. ಆ ರೀತಿ ವೀರಭದ್ರನ ಶಿಖಾಜಂಗಮದಲ್ಲಿರ್ತಕ್ಕಂಥ ನಿರಂಜನ ಶೂನ್ಯಪೀಠ ನಮ್ಮದಾಗಿದೆ ವಿನಃ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಮ ಪ್ರಭುವಿನ ಶೂನ್ಯಪೀಠ ನಮಗಲ್ಲ. ಇವತ್ತಿಂದ ಕಿತ್ತಾಕ್ಬಿಡಿ, ಇದು ಕ್ಲಿಯರ್. ಆ ನಂತರ ಪಂಚಪೀಠಗಳು ನಮಗೆ ಪಂಚಭೂತಗಳ ಸಾಕ್ಷಿಯಾಗಿ, ಪಂಚಕಲಶಗಳ ಸಾಕ್ಷಿಯಾಗಿ, ಪಂಚಲಿಂಗಗಳ ಸಾಕ್ಷಿಯಾಗಿ ನಮಗೆ ಅವು ಮಾತ್ರ ನಮಗೆ ಪೀಠಗಳು, ಧರ್ಮಪೀಠಗಳು. ಅದು ನಮ್ಮ ನಿಜವಾದ ಧರ್ಮ. ಇನ್ನು ಉಳಿದಿರ್ತಕ್ಕಂಥ ಇನ್ನೆಷ್ಟೇ ಸಾವಿರಾರು ಜನ ಇದೇ ಲಿಂಗವನ್ನು, ಜಂಗಮವನ್ನು ಎಲ್ಲವನ್ನು ನಕಲು ಮಾಡಿಕೊಂಡು ಬಂದು ನಾವು ನಮ್ಮ ಧರ್ಮವನ್ನು ನೀವು ಸೇರಿ, ನಮ್ಮದು ನಿಮ್ಮ ಮತವನ್ನು ಧರ್ಮ ಅಂತೇಳಿ ನೀವು ಸೇರಿ ಅಂತ ಬಂದರೂ ಕೂಡ ನಮಗೆ ಅದು ಸಾಧ್ಯವಿಲ್ಲ. ಏನೋ ಇಷ್ಟು ವರ್ಷ ನಡ್ಕೊಂಡು ಬಂದಿದೆ, ಇರಲಿ, ಅದಕ್ಕೆ ಸಂತೋಷ ಪಡೋಣ. ಈಗ ನೀವು ಬಲಾತ್ಕಾರದಿಂದ ನಮ್ಮ ಲಿಂಗವನ್ನೇ ಕಟ್ಟಿಕೊಂಡು ನಮ್ಮ ಸಂಪ್ರದಾಯವನ್ನೇ ಕಲ್ತ್ಕೊಂಡು ಈಗ ನಮಗೇನೆ ನೀವು ಆಟ ಆಡ್ಸೋಕ್ಕೆ ಬರ್ತೀರಾ ಅಂದರೆ ಅದನ್ನು ಯಾರೂ ಕೂಡ ಅದು ನಂಬಲಿಕ್ಕಾಗಲಿ, ಅದನ್ನು ಸ್ವೀಕಾರ ಮಾಡಲಿಕ್ಕಾಗಲಿ ಸ್ವೀಕಾರ ಅರ್ಹವಲ್ಲ. ಅದು ಅದು ಉಚಿತವೂ ಅಲ್ಲ, ಔಚಿತ್ಯಪೂರ್ಣವಾದಂಥ ಮಾತಲ್ಲ. ಆದ್ದರಿಂದ ಅವ್ರ ಸಂಪ್ರದಾಯ ಅವರಿಗಿರುತ್ತೆ, ನಮ್ಮ ಸಂಪ್ರದಾಯ ನಮಗಿರುತ್ತೆ. ಬಲಾತ್ಕಾರದಿಂದ ಯಾರೂ ಕೂಡ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅವರವ್ರ ಇಚ್ಛಾನುಸಾರವಾಗಿ ನೀವು ಆ ಧರ್ಮ ಮತಗಳನ್ನು ನಾವು ಅನುಸರಿಸ್ಬೋದು ಅಂತ ಧಾರ್ಮಿಕ ಸ್ವಾತಂತ್ರ್ಯ ಕೂಡ ಸಂವಿಧಾನ ನಮಗೆ ಕೊಟ್ಟಿದೆ. ಆದರೆ ನೀವು ಆ ರೀತಿ ಬಲವಂತವಾಗಿ ನೀವು ಮಾಡೋದಾದರೆ ನಿಮ್ಮ ಜೊತೆ ಇದ್ದಾರಲ್ಲ ಈಗ ಮುಸ್ಲಿಮರು, ಕ್ರಿಶ್ಚಿಯನ್ನರು, ಅವ್ರನ್ನ ಕರ್ಕೊಂಡು ನೀವು ಬೇಕಾದರೆ ಇನ್ನಷ್ಟು ಜನ ಗುಂಪು ಮಾಡ್ಕೊಳ್ಳಿ ಅಂತ ನಮ್ಮ ಒಂದು ಸಲಹೆ. ಆದ್ದರಿಂದ ವೀರಶೈವ ಜಂಗಮನ ಮನಸ್ಥಿತಿಗಳು ಹೇಗಿದ್ದಾವೆ ಅಂತಕ್ಕಂಥದ್ದು ಇನ್ನೊಬ್ಬ ವೀರಶೈವ ಜಂಗಮರಿಗೆ ಮಾತ್ರ ಗೊತ್ತಿರುತ್ತೆ. ಆದ್ದರಿಂದ ಸಮಾಜವನ್ನು ಅಧ್ಯಯನ ಮಾಡಿರ್ತಕ್ಕಂಥ, ಧರ್ಮವನ್ನು ಅಧ್ಯಯನ ಮಾಡಿರ್ತಕ್ಕಂಥವ್ರಿಗೆ ಮಾತ್ರ ಅದರ ಒಳ ಹೊರಗುಗಳು, ಅದರ ಊರಣಗಳು, ಅದರ ತತ್ವಗಳು, ಅದರ ಮನಸ್ಥಿತಿಗಳು, ಅದರ ಮನಃಶಾಸ್ತ್ರಗಳು, ಅಧ್ಯಯನಗಳು ಅಂಥವ್ರಿಗೆ ಮಾತ್ರ ಗೊತ್ತಿರುತ್ತೆ. ನಿಮ್ಮಂಥವ್ರಿಗೆ ಗೊತ್ತಾಗಕ್ಕೆ ಸಾಧ್ಯವಿಲ್ಲ. ಅದನ್ನು ಬಿಟ್ಟುಬಿಡಿ. ಇದು ಬಹಳ ಹುಸಿ ಪ್ರಯತ್ನ. ಇದನ್ನು ಮಾಡೋಕ್ಕೆ ಹೋಗ್ಬೇಡಿ. ಸಾಕು, ನಿಮ್ಮಲ್ಲಿರ್ತಕ್ಕಂಥವ್ರನ್ನೇ ನೀವು ಅಲ್ಪಸಂಖ್ಯಾತರು ಅಂತಲೇ ಹೋಗ್ರಿ, ಪರವಾಗಿಲ್ಲ. ನಿಮಗೇನು ಜನಸಂಖ್ಯಾ ಬಲ ಬೇಕಿಲ್ಲ. ಯಾವುದಾದ್ರೂ ಒಂದು ರೀತಿಯಲ್ಲಿ ನೀವು ಮೀಸಲಾತಿ ಪಡಿಬೇಕು ಅಂತ ಹೊರಟಿದ್ದೀರಿ, ಪಡ್ಕೊಳ್ಳಿ. ನಮಗೇನು ಸರ್ಕಾರ ಕೊಡುತ್ತೆ, ಜನರ ತೆರಿಗೆ ಹಣ ಇರುತ್ತೆ, ವಸೂಲಿ ಮಾಡಿ ಇಟ್ಕೊಳ್ಳುತ್ತೆ. ಹೇಗಾದರೂ ಒಂದಷ್ಟು ಈಗ ಪರಮತಗಳಿಗೆ ಹೋಗ್ತಾ ಇದೆ, ನಿಮಗೊಂದಿಷ್ಟು ಹೋಗುತ್ತೆ. ಅಷ್ಟು ಬಿಟ್ಟರೆ ನಮ್ಮದೇನಿಲ್ಲ. ಅದರಲ್ಲಿ ನಮಗೇನು ನಿಮ್ಮ ಮೇಲೆ ದ್ವೇಷ ಇಲ್ಲ. ಯಾಕಂದರೆ ನೀವ್ಯಾರು, ಹಿಂದಿನ ಶರಣರು ಯಾರು, ಅದಕ್ಕಿಂತ ಮುಂಚೆ ಏನಿತ್ತು ಅಂತಕ್ಕಂಥದ್ದನ್ನು ನಾವು ಭಾಳ ಚೆನ್ನಾಗಿ ಅಧ್ಯಯನ ಮಾಡಿ ಭಾಳ ನಿರಾಳವಾಗಿ ಧರ್ಮಪೀಠದಲ್ಲಿ ನಾವು ಕೂತಿರೋದ್ರಿಂದ, ಧರ್ಮಪೀಠವನ್ನು ಆಳ್ತಕ್ಕಂಥ ಒಂದು ವರ್ಗವಾದ್ದರಿಂದ ನಮಗೇನು ಇದ್ರ ಬಗ್ಗೆ ಕಿಂಚಿತ್ತೂ ನಮಗೆ ಸ್ವಲ್ಪವೂ ವಿಚಲಿತರಾಗಲಿಕ್ಕೆ ಇಲ್ಲಿ ಅವಕಾಶ ಇಲ್ಲ ಅಂತಕ್ಕಂಥದ್ದು. ಮತ್ತು ನಮಗೆ ಶೂನ್ಯಪೀಠ ಮತ್ತು ಪಂಚಪೀಠಗಳು ಈ ರೀತಿ ಇದ್ದಾವೆ. ನಿಮ್ಮ ಶೂನ್ಯಪೀಠ ಮತ್ತು ನಿಮ್ಮ ಯಾವುದೇ ಶರಣ ಪರಂಪರೆಯ ಒಂದು ಆಗುಹೋಗುಗಳು, ಅದರ ಆಚಾರ ವಿಚಾರಗಳು ನಮಗೆ ಸಂಬಂಧ ಎಳ್ಳಷ್ಟು ಇಲ್ಲ. ಏನೋ ಅವತ್ತಿನ ದಿವಸ ಕಲ್ಯಾಣದಲ್ಲಿ ಏನೋ ಒಂದು ನಡೆದಿರ್ಬೋದು, ನಾವು ಅದನ್ನು ಹಂಗೆ ಅಲ್ಲಿಗೆ ಬಿಟ್ಬಿಡ್ತೀವಿ, ಮತ್ತು ಅದನ್ನು ಮುಂದುವರ್ಸೋಕ್ಕೆ ಹೋಗೋದಿಲ್ಲ. ನೀವು ಬೇಡ, ನಾವೇ ನಿಮಗೆ ಬೇಡ ಆದಮೇಲೆ ನೀವು ಯಾಕೆ ಬೇಕು ನಮಗೆ? ಇದು ಪ್ರಶ್ನೆ. ಅದರಿಂದ ನೀವು ಬಿಟ್ಟುಬಿಡಿ. ಇನ್ಮೇಲೆ ಇದೆಲ್ಲ ಬಿಟ್ಟು ಇಂಥ ಕೆಟ್ಟ ಹೇಳಿಕೆಗಳನ್ನು ಕೊಡಲಿಕ್ಕೆ ಹೋಗಬೇಡಿ. ಏನೋ ಮೋಜಿಗೆ, ತಮಾಷೆಗೆ, ಅಥವಾ ಏನೋ ನಿಮ್ಮ ಒಂದು ಉದ್ದಟತನಕ್ಕೆ, ಅಥವಾ ಯಾರಾದರೂ 4 ಜನ ಜೈ ಅನ್ನಲಿ ಅಂತ, ಅಥವಾ ಯೂಟ್ಯೂಬಲ್ಲಿ ಕಮೆಂಟ್ ಬರಲಿ ಅಂತ, ಅಥವಾ ಏನೋ ಹಣ ಬರುತ್ತೆ ಅಂತ ನೀವು ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಳ್ಳಿ. ಆದರೆ ಈ ಉದ್ದೇಶದಿಂದ ನೀವು ಜನಗಳನ್ನು ಕೆರಳಿಸಿ ಮನಸ್ಸನ್ನು ಬೇಸರ ಮಾಡಲಿಕ್ಕೆ ಹೋಗಬೇಡಿ. ನಾವು ನೀವೇನು ಶತ್ರುಗಳಲ್ಲ. ನಾವು ಪೂಜೆ ಮಾಡ್ತಕ್ಕಂಥ ಲಿಂಗವನ್ನೇ ನೀವು ಪೂಜೆ ಮಾಡ್ತಾ ಇದ್ದೀರಾ. ನಿಮ್ಮಿಂದ ಏನು ನಾವು ಲಿಂಗ ಪಡೆದಿಲ್ಲ. ಇವೆಲ್ಲ ಸ್ಪಷ್ಟವಾಗಿದ್ದಾವೆ. ನಮ್ಮ ಗುರುಸ್ಥಳ ಜಂಗಮ ಪೀಠವೇ ಬೇರೆ ಇದೆ. ಎಲ್ಲವೂ ಕೂಡ ನಕಲಾಗಿ ಬಂದಿದ್ದಾವೆ. ಮೇಲ್ಗಡೆಯಿಂದ ನೀರು ಹರಿಯುತ್ತೇವೆ, ಕೆಳಗಿಂದ ಹರಿಯಲ್ಲ. ಕಲ್ಯಾಣದಿಂದ ಕೈಲಾಸಕ್ಕೆ ನೀರು ಹರಿಯಲ್ಲ, ತಿಳ್ಕೊಳ್ಳಿ ಚೆನ್ನಾಗಿ. ಕೈಲಾಸ ಡೌನ್ನಲ್ಲಿದೆ, ಕೈಲಾಸ ಹಿಮಾಲಯ ಪರ್ವತದಲ್ಲಿದೆ. ಅಲ್ಲಿಂದ ಹರಿದು ಬರೋ ಗಂಗೆ ನೀರನ್ನು ಕುಡಿಬೇಕು ನೀವು. ಗಂಗೆ, ಯಮುನೆ, ಸರಸ್ವತಿ ನೀರು. ಗಂಗೆ ಚ ಯಮುನೆ ಚ ಇವ ಸರಸ್ವತಿ ಗೋದಾವರಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಅಂತ ನೀವು ಕೂಡ ಲಿಂಗ ಪೂಜೆಯನ್ನು ಮಾಡ್ತಾ ಇದ್ದೀರಿ. ಇದನ್ನು ಚೆನ್ನಾಗಿ ಇಟ್ಕೊಳ್ಳಿ. ಅಲ್ಲಿಂದ ಹರಿದು ಬರೋ ನೀರೇ, ಅಲ್ಲಿಂದ ಬರೋ ಧರ್ಮವೇ ನಿಮ್ಮದು ಕೂಡ ಆಗಿದೆ. ಗಂಗೆ ಅಂತಂದರೆ ಬರೀ ನೀರಲ್ಲ, ಕೈಲಾಸ ಧರ್ಮ, ಅದು ಜ್ಞಾನ. ಅಂಥ ಜ್ಞಾನ ಗಂಗೆಯಲ್ಲಿ ಮಿಂದು ನೀವು ಕೂಡ ಪುನೀತರಾಗ್ರಿ. ಸುಮ್ಮನೆ ಏನೇನೋ ಅವಿವೇಕಿಗಳಾಗಿ ಈ ರೀತಿ ಎಲ್ಲ ಹಾಳು ಮಾಡ್ಕೊಂಡು ಹೋಗಬೇಡ್ರಿ. ಮನುಷ್ಯ ಜನ್ಮ ನೀವೇನು 1000 ವರ್ಷ ಇರೋದಿಲ್ಲ, ಎಷ್ಟು ವರ್ಷ ಇರ್ತಿರೋ ಗೊತ್ತಿಲ್ಲ. ನಾನು ಭಾಳ ಸಲ ಇದನ್ನು ಹೇಳಿದ್ದೀನಿ. ಇಂಥ ಅವಿವೇಕವನ್ನು ಬಿಟ್ಟು ಸುಜ್ಞಾನದಿಂದ ನಡ್ಕೊಳ್ಳಿ. ಇದೆಲ್ಲ ಸಾಕಷ್ಟು ಜನ ಈಗೆಲ್ಲ ಒಬ್ಬೊಬ್ಬರೇ ಉದುರು ಹೋಗ್ತಾ ಇದ್ದಾರೆ. ಜಂಗಮರನ್ನ ಬೈದವರು, ಹುಚ್ಚ ಒಯ್ದವರು,
ಭಿಕ್ಷುಕರು ಅಂತ ನಿಂದಿಸಿದವರು ಎಲ್ಲ ನೀವೇ ನೋಡ್ತಾ ಇದ್ದೀರಿ. ನಮ್ಮ ಧರ್ಮದ ಜೋಳಿಗೆ ಎಂತಹದ್ದು ಅಂತಂದರೆ ಅಕ್ಷಯ ಜೋಳಿಗೆ. ಅದು ಯಾವ ಕಾಲಕ್ಕೂ ಬರಿದಾಗಲ್ಲ. ಎಂಥ ಶ್ರೀಮಂತನ ಮನೆಯಲ್ಲಿ ಬರಗಾಲ ಬಂದರೂ ಕೂಡ ಅವಂದು ಬರಿದಾಗುತ್ತೆ. ಆದರೆ ಜಂಗಮನ ಜೋಳಿಗೆ ಅಕ್ಷಯ ಜೋಳಿಗೆ, ಅದು ಧರ್ಮದ ಜೋಳಿಗೆ ಮತ್ತು ಸಮಾಜದ ಜಿಪುಣತನವನ್ನು ಅಳೀತಕ್ಕಂಥ, ಜಿಪುಣತನವನ್ನು, ಕೃಪಣತನವನ್ನು ಬಿಡಿಸ್ತಕ್ಕಂಥ, ಸಂಗ್ರಹ ಬುದ್ಧಿಯನ್ನು ಬಿಡಿಸ್ತಕ್ಕಂಥ ಜೋಳಿಗೆ ಅದಾಗಿದೆ. ಜಂಗಮನ ಕೈಯಲ್ಲಿರ್ತಕ್ಕಂಥ ಬೆತ್ತವೂ ಕೂಡ ಅಷ್ಟೇ ಗಂಭೀರವಾಗಿ ಧರ್ಮವನ್ನು ಊರಿಕೊಂಡು ನಡೀತಕ್ಕಂಥ, ಧರ್ಮದ ಮೇಲೆ ಭಾರ ಬಿಟ್ಟುಕೊಂಡು ನಡೀತಕ್ಕಂಥ ಒಂದು ಬೆತ್ತ ಆಗಿದೆ. ಮತ್ತು ತಪ್ಪು ಮಾಡಿದವರಿಗೆ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದು ಕೂಡ ಅದಾಗಿದೆ. ಹಿಂದಿನ ಕಾಲದಿಂದ ವಿದ್ಯಾಭ್ಯಾಸವನ್ನು ಕೊಟ್ಕೊಂಡು ಬಂದಂಥವರು ಜಂಗಮರು. ಅನಂತರ ಅವರು ಆಮೇಲೆ ಅವು ಗುರುಕುಲ ಮಠಗಳಾಗಿದ್ದಂಥ ಹಿರೇಮಠಗಳ ವಿದ್ಯಾಕೇಂದ್ರಗಳಾಗಿದ್ದು, ನಂತರ ಅವು ಸರ್ಕಾರಿ ಶಾಲೆಗಳಾದವು ಅಂತಕ್ಕಂಥದ್ದು ಎಲ್ಲ ಊರಿನ ಒಂದು ಇತಿಹಾಸದೊಳಗೆ ಅದು ಒಂದು ಭಾಗ. ಆದ್ದರಿಂದ ನೀವೆಲ್ಲವನ್ನು ಬಿಟ್ಟು ಕೇವಲ ಶರಣರನ್ನೇ ಪ್ರದಾನ ಮಾಡಿಕೊಂಡು ಅದನ್ನೇ ತಲೆ ಒಳಗಿಟ್ಕೊಂಡು ವಚನಗಳನ್ನೇ ಗುಯಿಗುಡ್ತಾ ಹಿಂದಿನ ಇತಿಹಾಸವನ್ನು ಮರಿತಾ ಇದ್ದೀರಿ. ಅದು ನಿಮಗೆ ನಷ್ಟವೇ ವಿನಃ ನಮಗೇನು ನಷ್ಟ ಅಲ್ಲ. ನಾವು ಮೇಲಿಂದ ಹರಿಯ ನೀರನ್ನು ಕುಡಿದು ಅನಂತರ ನಿಮಗೆ ಕಳಿಸ್ತೀವಿ. ಕೈಲಾಸದಿಂದ ಬರೋಂಥ ನೀರನ್ನು ನಾವು ಕುಡಿದ್ಬಿಟ್ಟು ಅನಂತರ ನಿಮಗೆ ಕಳಿಸ್ತೀವಿ. ನಾವು ಕೂತಿರೋದು ಕೈಲಾಸದಲ್ಲೇ ವಿನಃ ಕಲ್ಯಾಣದಲ್ಲ, ತಿಳ್ಕೊಳ್ಳಿ. ನಾವು ಯಾವತ್ತೂ ಉಚ್ಚ ಸ್ಥಾನದಲ್ಲಿ ಇರ್ತೀವಿ, ನೀಚ ಸ್ಥಾನಕ್ಕೆ ನಾವು ಇಳಿಯುವುದಿಲ್ಲ. ನಮ್ಮದು ಅಂಥ ಉಚ್ಚ ಸ್ಥಾನ, ಉಚ್ಛ್ರಾಯ ಸ್ಥಿತಿಯಲ್ಲೇ ನಾವಿರ್ತೀವಿ. ಮತ್ತು ನಾವು ಅದರಿಂದ ಕೆಳಗಿಳಿಯೋದಿಲ್ಲ. ಅದರಿಂದ ಏನೇ ಆಗಲಿ, ಏನೇ ಕಷ್ಟ ಬರಲಿ, ನಾವು ಕೈಲಾಸ ಪರಂಪರೆಯನ್ನು ಹಿಡ್ಕೊಂಡು ಕೂತ್ಕೊಳ್ಳೋರೆ ವಿನಃ ಯಾವುದೇ ಕಾರಣಕ್ಕೂ ಎಂಥ ಸಂದರ್ಭಕ್ಕೂ ಕಲ್ಯಾಣದಲ್ಲಿ ಕೂತ್ಕೊಳ್ಳಲ್ಲ. ಆವತ್ತಿನ ಕಾಲದಲ್ಲಿ ಏನೋ ಸಾಂದರ್ಭಿಕವಾಗಿ ರೇವಣಿಸಿದ್ರು, ಎಲ್ಲ ಆಚಾರ್ಯರು ಕಲ್ಯಾಣದಲ್ಲಿ ಇದ್ದರು, ಬಿಜ್ಜಳನ ರಾಜಗುರುಗಳಾಗಿದ್ದರು. ಅಲ್ಲೇನೋ ಸಂದರ್ಭವಾಗಿದೆ, ಎಲ್ಲರೂ ಕಲ್ತಿದ್ದಾರೆ, ಅಲ್ಲಿ ಏನೇನೋ ಇತಿಹಾಸ ನಡೆದಿದ್ದಾವೆ, ಅದಕ್ಕೆ ಸಂಬಂಧಪಟ್ಟ ಗ್ರಂಥಗಳಿದ್ದಾವೆ. ಮುಕ್ತಿಕಂಠಾಭರಣ ಇವೆಲ್ಲ ಗ್ರಂಥಗಳಿದ್ದಾವೆ. ನಮಗೆ ಇತಿಹಾಸ ಎಲ್ಲ ಗೊತ್ತಿದೆ. ತ್ರಿಪುರಾಂತಕ ಮಠ ಇದೆ, ಅದು ಅನುಭವ ಮಂಟಪ ಆಗಿತ್ತು. ಅದಕ್ಕಿಂತ ಹಿಂದೆ ಅನುಭವ ಮಂಟಪಗಳು ಇದ್ದು ಶ್ರೀಶೈಲದಿಂದ ಶುರುವಾಯಿತು. ಸಾರಂಗ ಪರಂಪರೆ ಮತ್ತು ಕಪಿಲಸಿದ್ಧ ಪರಂಪರೆ, ಗೋಳಕಿ ಮಠಗಳ ಪರಂಪರೆ, ಸಾಕಷ್ಟು ನಮ್ಮ ಪರಂಪರೆಗಳ ಬಗ್ಗೆ ನಮಗೆ ಚೆನ್ನಾಗಿ ಮಾಹಿತಿ ಇದೆ. ಸಾಕು, ನಮ್ಗೆ ಅಷ್ಟು ಮಾಹಿತಿ ಸಾಕು. ಸಾಕಷ್ಟು ವೀರಶೈವ ಜಂಗಮರ ಪೂರ್ವಾಚಾರ್ಯರ ಬಗ್ಗೆ ಸಾಕಷ್ಟು ಚರಿತ್ರೆಗಳಿದ್ದಾವೆ, ಶಾಸನೋಕ್ತವಾಗಿದ್ದಾವೆ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಲ್ಲೂ ಇದ್ದಾವೆ. ಮತ್ತು 12 ಜ್ಯೋತಿರ್ಲಿಂಗ ಕ್ಷೇತ್ರಗಳಿದ್ದಾವೆ. ಕಾವೇರಿಯಿಂದ ಗೋದಾವರಿವರೆಗೆ ಇರತಕ್ಕಂಥ ನಾಡಿನಲ್ಲಿ ಜಂಗಮರ ಕುರುಹುಗಳು ಎಲ್ಲೋದ್ರೂ ನಿಮಗೆ ಸಿಗ್ತಾವೆ. ಮತ್ತು ಎಲ್ಲದಕ್ಕೂ ಸಾಕ್ಷಿಯಾಗಿ ಶಿವಗಣಗಳಾಗಿ, ಶಿವಸಾಕ್ಷಿಯಾಗಿ ವೀರಭದ್ರ ನಂದಿ ಗಣಗಳೆಲ್ಲ ಇದ್ದಾರೆ. ಪ್ರತಿ ಗ್ರಾಮದಲ್ಲೂ ಅವರ ದೇವಸ್ಥಾನಗಳಿದ್ದಾವೆ. ಎಲ್ಲರೂ ಪೂಜೆ ಮಾಡ್ತಾ ಇದ್ದಾರೆ. ಯಾರೂ ಕೂಡ ವೀರಭದ್ರ ಸ್ವಾಮಿಯ ವಿಗ್ರಹವನ್ನು, ನೀವೆಷ್ಟೇ ಪರಮಚಂಡಾಲರು ನೀಚರೇ ಆಗಿದ್ದರೂ ಕೂಡ ವೀರಭದ್ರ ಸ್ವಾಮಿ ವಿಗ್ರಹವನ್ನು ಕಿತ್ತಾಕ್ತಕ್ಕಂಥ ಪ್ರಯತ್ನ ನಡೆದಿಲ್ಲ. ನಂದೀಶ್ವರನ ವಿಗ್ರಹವೂ ಅಷ್ಟೇ. ಈಗ ಮಾತ್ರ ಲಂಪಟರು ಹುಟ್ಟಿದ್ದಾರೆ, ಧರ್ಮಲಂಡರು ಹುಟ್ಟಿದ್ದಾರೆ, ಏನೇನೋ ನಡೀತಾ ಇದ್ದೇವೆ. ಆದರೆ ಅದನ್ನು ನೀವು ಅನುಭವಿಸ್ತೀರ. ಧರ್ಮಕ್ಕೆ ಕೈ ಹಾಕಿದರೆ ಯಾವನಿಗೂ ಅದು ಉಳುಗಾಲಿಲ್ಲ. ತನ್ನ ಆತ್ಮಕ್ಕೆ ಕೈ ಹಾಕ್ದಂಗೆ ಆಗುತ್ತೆ, ಶಿವನ ಆತ್ಮಕ್ಕೆ ಕೈ ಹಾಕ್ದಂಗೆ ಆಗುತ್ತೆ. ಆದ್ದರಿಂದ ನಮಗೆ ಸ್ಪಷ್ಟವಾಗಿ ಪಂಚಪೀಠಗಳು ಮತ್ತು ಪಂಚಪೀಠದೊಳಗಣ ಶೂನ್ಯಪೀಠ ಹೊಂದಿದೆ. ಅದು ಶಿವನಿಂದ ಸಾಕ್ಷಾತ್ ಶಿವನ ಒಂದು ಶಿಕೆಯಿಂದ ಬಂದಿದ್ದಂಥ ಜಂಗಮ. ಅದು ನಮ್ಮಲ್ಲಿ ವೀರಭದ್ರ ಇದ್ದಾನೆ. ಅದಕ್ಕೋಸ್ಕರ ಅದರ ಸಂಕೇತವಾಗಿ ರುದ್ರಮುನಿಗಳಿಗೆ ನಮ್ಮಲ್ಲಿ ಶಿಖಾ ಜಂಗಮ ಪಟ್ಟ, ನಿರಂಜನ ಜಂಗಮ ಪಟ್ಟ ಘನಲಿಂಗ ರುದ್ರಮುನಿಗಳಿಗೆ ಆಗಿತ್ತು ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. ಆದ್ದರಿಂದ ನಾವು ಧರ್ಮವನ್ನು ಉಳಿಸ್ಕೊಂಡು ಬಂದಿದ್ದೇವೆ. ಕಲ್ಯಾಣದ ಕ್ರಾಂತಿ ಆದಮೇಲೂ ಕೂಡ ನಾವು ಜಂಗಮರು ಸಾಕಷ್ಟು ಕೆಲಸವನ್ನು ಮಾಡಿ ಆ ಎಲ್ಲ ವಚನ ಸಾಹಿತ್ಯವನ್ನಾಗಲಿ, ಧರ್ಮವನ್ನಾಗಲಿ, ಶೂನ್ಯಪೀಠವನ್ನಾಗಲಿ ಇವತ್ತು ಉಳಿಸ್ಕೊಂಡು ಬಂದಿದ್ದಾರೆ. ರೇವಣಸಿದ್ಧರು, ರುದ್ರಮುನಿಗಳು, ಏಕೋರಾಮರಾಧ್ಯರು, ಪಂಡಿತಾರಾಧ್ಯರು, ವಿಶ್ವಾರಾಧ್ಯರು ಎಲ್ಲರೂ ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡಿ ಅದೇ ಪರಂಪರೆಯಲ್ಲಿ ಬಂದಂಥ ನಾವು ಜಂಗಮರು ಕೂಡ ಅವತ್ತಿನಿಂದ ಇವತ್ತರೆಗೂ ಧರ್ಮ ಸೇವೆಯನ್ನು ಮಾಡ್ತಾನೇ ಇದ್ದೇವೆ. ನಾವು ನಿಲ್ಲಿಸಿಲ್ಲ. ನಮ್ಮ ಜನ್ಮ ಹೋಗುವವರೆಗೂ ನಾವು ಆ ಕೆಲಸವನ್ನು ನಾವು ಭಾಳ ನಿಷ್ಠೆಯಿಂದ ಶಿವನ ಧರ್ಮವನ್ನು ತಲೆ ಮೇಲೆ ಹೊತ್ತು ಮಾಡ್ತಾ ಇದ್ದೇವೆ. ಆದ್ದರಿಂದ ನೀವು ಬಲವಂತವಾಗಿ ಬಸವಣ್ಣನನ್ನು ನೀವು ಗುರು ಅಂತಂದುಬಿಡಿ. ಏನು ಸಿಗುತ್ತೆ ನಿಮಗೆ? ಹಂಗಂದರೆ ನಿಮಗೇನೋ ಭಾಳ ಖುಷಿ ಇದೆ. ಯಾಕಂದರೆ ನೀವು ಲಿಂಗ ಕಾಣಕ್ಕೆ ಎಷ್ಟೋ ವರ್ಷ ಆಯಿತು. ಈಗ ಲಿಂಗ ಕಟ್ಕೊಂಡ್ರೂ ಅದು ನಿಮ್ಮ ಕೊಳ ನಿಲ್ತಾ ಇಲ್ಲ, ಅದು ಬಿದ್ದು ಹೋಗ್ತಾ ಇದೆ, ಇಲ್ಲ ಗುಡ್ಡದಲ್ಲಿ ನೇತಾಕ್ತೀರಿ ನೀವು. ನಾವೆಲ್ಲ ಅಷ್ಟೊಂದು ಧರ್ಮವನ್ನು ಮಾಡ್ತಿದ್ದಂಥ ಕಾಲದಲ್ಲಿ ಇವತ್ತಿಗೂ ಕೂಡ ವೀರಶೈವ ಜಂಗಮರು ಇರ್ತಕ್ಕಂಥ ಊರಲ್ಲಿ ಸಾಮಾನ್ಯ ಲಿಂಗಾಯತರುಗಳು
ಆಚಾರ ವಿಚಾರಗಳಲ್ಲಿ ಭಾಳ ಕಳಪೆ ಇದ್ದಾರೆ. ಇದು ತದ್ರೂಪ ಕಾಣ್ತಾ ಇದೆ. ನೀವು ಹೇಳೋದಷ್ಟು ಸುಲಭ ಇಲ್ಲ. ಸಮಾಜ ಬಹಳ ಹಿಂದುಳಿದಿದ್ದೀರಿ. ಧಾರ್ಮಿಕ ವಿಷಯಗಳು, ತಪಸ್ಸು, ಅಧ್ಯಯನ ಇಂಥ ಆಧ್ಯಾತ್ಮ ವಿಚಾರದಲ್ಲಿ ನೀವು ಸಾಕಷ್ಟು ಹಿಂದುಳಿದಿದ್ದೀರಿ. ಕೇವಲ ಯಾವುದೋ ಒಂದು ಮತದ ಉದ್ದೇಶವನ್ನು ಇಟ್ಕೊಂಡು ನೀವು ಈ ರೀತಿ ಕ್ಷುಲ್ಲಕ ಕಾರಣಕ್ಕೆ ವೀರಶೈವ ಜಂಗಮರನ್ನು ಬೈಯುವುದಾಗಲಿ, ಪೀಠಗಳನ್ನು ಎಕ್ಕಚ್ಚು ಬೈಯುವುದಾಗಲಿ ಮಾಡಿದರೆ ಖಂಡಿತವಾಗಿ ನೀವು ಸುಟ್ಟು ಶಿವನ ಒಂದು ತಪಸ್ಸಿನ ಶಕ್ತಿಯಲ್ಲಿ, ಜ್ವಾಲೆಯಲ್ಲಿ, ರುದ್ರ ವೀರಭದ್ರರ ಅಗ್ನಿಜ್ವಾಲೆಯಲ್ಲಿ ಬಿದ್ದು ಸುಟ್ಟು ಹುಳಗಳಂತೆ ಹೋಗುವುದರಲ್ಲಿ ಸಂದೇಹವೇ ಇಲ್ಲ. ಇದನ್ನು ನಾನು ಮೇಲುಧ್ವನಿಯಲ್ಲಿ ಹೇಳ್ತೀನಿ. ಆದ್ದರಿಂದ ಇದರ ಮೇಲ್ಪಟ್ಟು ನಿಮ್ಮನೆ ಬರ. ಯಾವುದೇ ಕಾರಣಕ್ಕೂ ನಮಗೆ ನಮ್ಮದೇ ಆಗಿರ್ತಕ್ಕಂಥ ಪರಂಪರೆ ಇದೆ. ನೀವು ಬ್ರಾಹ್ಮಣರನ್ನು ಕೇಳ್ರಿ, ಬಸವಣ್ಣನ ನೀವು ಗುರು ಅಂತ ಒಪ್ಕೊಂತಾರೇನೋ ಕೇಳಿ ನೋಡ್ರಿ, ಆಮೇಲೆ ಬಂದು ಹೇಳ್ರಿ ನಮಗೆ. ಅವ್ರಿಗಿಂತ ಮುಂಚೆ ಇದ್ದಂಥ ಜಂಗಮರು ನೀವು ಬಸವಣ್ಣನ ಗುರು ಮಾಡ್ಕೊಳ್ರಿ ಅಂದರೆ ನಾವು ಹೆಂಗೆ ಮಾಡ್ಕೊತೀವಿ? ಅದು ಹೆಂಗೆ ಸಾಧ್ಯ? ಅಷ್ಟು ಮರ್ಯಾದೆ ಕೊಟ್ಕೊಂಡು ಬಂದಿದ್ದೀವಿ. ಈಗಲೂ ಬಸವಣ್ಣ ನಾವೇನು ಇದು ಮಾಡಿಲ್ಲ. ಜಂಗಮರ ಮನೆಯಲ್ಲಿ ಸಾಕಷ್ಟು ಬಸವಣ್ಣನ ಫೋಟೋ ಇದ್ದಾವೆ, ಆದರೆ ನಿಮ್ಮ ಮನೆಗಳಲ್ಲಿ ರೇಣುಕರ ಫೋಟೋ ಇಲ್ಲ. ನೀವು ಎಷ್ಟು ಸುಳ್ಳುಗಾರರಿದ್ದೀರಿ, ಎಷ್ಟು ಅಯೋಗ್ಯರಿದ್ದೀರಿ, ಎಷ್ಟು ನಿಮ್ಮಲ್ಲಿ ದ್ರೋಹ ಇದೆ, ಎಷ್ಟು ಎದುರಿಗೆ ಸುಳ್ಳು ಹೇಳ್ತಕ್ಕಂಥ ನಾಟಕಗಳು ನಿಮ್ಮಲ್ಲಿದ್ದಾವೆ ಅಂತಕ್ಕಂಥದ್ದನ್ನು ಬನ್ನಿ ನನ್ನ ಜೊತೆ ಎಲ್ಲ ಜಂಗಮರ ಮನೆಗೆ ಹೋಗೋಣ. ಎಷ್ಟು ಜನ ಜಂಗಮರ ಮನೆಯಲ್ಲಿ ಬಸವಣ್ಣನ ಫೋಟೋ ಇದ್ದಾವೆ, ಶರಣರ ಫೋಟೋ ಇದ್ದಾವೆ, ಶರಣರ ಹೆಸರು ಇಟ್ಕೊಂಡಿದ್ದಾರೆ, ನೀವೆಷ್ಟು ಜಂಗಮ ಪೂರ್ವಾಚಾರ್ಯ ಹೆಸರು ಇಟ್ಕೊಂಡಿದ್ದೀರಿ ಅಂತಕ್ಕಂಥದ್ದು ಅಲ್ಲಿ ಗೊತ್ತಾಗುತ್ತೆ. ನಿಮ್ಮ ಮನೆಗಳಲ್ಲಿ ಇಲ್ಲ, ರೇಣುಕರ ಫೋಟೋನೇ ಇಲ್ಲ. ಬಸವಣ್ಣನ ಬಿಟ್ಟರೆ ಬಸವಣ್ಣಿಂದ ಮುಂದಕ್ಕೆ ನಿಮಗೆ ಗೊತ್ತು, ಹಿಂದಕ್ಕೆ ಏನೂ ಗೊತ್ತಿಲ್ಲ. ಶುದ್ಧ ಶುಂಠಿ. ಹಿಂದಿಂದ ಏನಾಗಬೇಕು ನಿಮಗೆ? ಬೇಕಾಗಿರೋದು ಮುಂದಿಂದು. ಅದು ಈಗ ನೀವು ಕಂಡುಬಿಟ್ಟಿದ್ದೀರಿ. 75ನೇ ಇಸ್ವಿ ತನಕ ಬಸವಣ್ಣನ ಸಮಾಧಿ ಎಲ್ಲಿತ್ತೋ, ಅಕ್ಕನಾಗಮ್ಮನ ಸಮಾಧಿ ಎಲ್ಲಿ ಬಿದ್ದುತ್ತೋ ಗೊತ್ತಿಲ್ಲ ನಿಮಗೆ. ಈಗ ಎದ್ದು ಓಡಾಡ್ತಾ ಇದ್ದೀರಿ. ಇಂಥವ್ರು ನಮಗೆ ತಿಳುವಳಿಕೆ ಹೇಳಕ್ಕೆ ಬಂದಿರ ಅಂದರೆ ನಮ್ಮ ಮನಸ್ಥಿತಿ ಹೆಂಗಿರ್ಬೋದು, ನಮ್ಮ ಜ್ಞಾನ ಹೆಂಗಿರ್ಬೋದು, ನಾವೆಷ್ಟು ಕಷ್ಟಪಟ್ಟಿದ್ದೀವಿ ಧರ್ಮಕ್ಕೋಸ್ಕರ, ನಮ್ಮ ದೇಹವನ್ನು ಎಷ್ಟು ಶ್ರಮಿಸಿದ್ದೀವಿ, ಎಷ್ಟು ನಷ್ಟ ಮಾಡ್ಕೊಂಡಿದ್ದೀವಿ. ನಿಮ್ಮಂತೆ ನಾವು ಹೊಲ್ಟ್ರೆ, ಈ ಸಾಮಾನ್ಯ ಲಿಂಗಾಯತರಂತೆ ಹೊಲ್ಟ್ರೆ ಜಂಗಮರು 5 ವರ್ಷದಲ್ಲಿ ನಿಮ್ಮನ್ನು ಮೀರಿಸ್ತೀವಿ. ದುಡಿಯೋದ್ರಲ್ಲಾಗಲಿ, ಯಾರೋ ಹೇಳ್ತಾ ಇದ್ದ ಒಬ್ಬ, ಒಂದು ವ್ಯಾಪಾರ ಮಾಡೋದು ಗೊತ್ತಿಲ್ಲ, ಒಂದು ಏನನ್ನು ಹೇಳ್ತಿದ್ದ, ಆ ಮಾತು ವಾಪಸ್ ತಗೊಳ್ಳ ಅವನು. ಯಾವುದರಲ್ಲೂ ಕಡಿಮೆ ಇಲ್ಲ ಜಂಗಮರು. ನಿಮಗೆ ಕಲಿಸ್ಕೊಂತ ವಿದ್ಯಾಭ್ಯಾಸವನ್ನು ಕಲಿಸಿದ್ದೀವಿ ಅಂದಮೇಲೆ ಜಂಗಮರು ಅದೆಂಗೆ ನಿಮಗಿಂತ ಕೆಳಗಾಗ್ತಾರೆ? ಇವತ್ತು ಒಬ್ಬ ಉಪಾಧ್ಯಾಯನಿಗೆ ಪೊಲೀಸು ಶಿಷ್ಯ ಇರ್ತಾನೆ, ಡಾಕ್ಟ್ರ್ ಶಿಷ್ಯ ಇರ್ತಾನೆ, ಒಬ್ಬ ರಾಜಕೀಯ ವ್ಯಕ್ತಿ ಶಿಷ್ಯ ಇರ್ತಾನೆ. ಇಂಥ ವೃತ್ತಿ ಜಂಗಮರದು. ನೀವು ಯಾವ ಆಧಾರದ ಮೇಲೆ ಈ ಮಾತಂದೆ ಅಂತ ನಾವು ನಿನ್ನ ಕೇಳಬೇಕಾಗತ್ತೆ. ಯಾಕೆ ಬರೋದಿಲ್ಲ ಜಂಗಮರಿಗೆ? ಕಲಿಸ್ಕೊಡ್ತಕ್ಕಂಥ ವರ್ಗ ಅವರು, ಗುರುವರ್ಗ. ನೀನು ಯಾವ ಆಧಾರದ ಮೇಲೆ ಆ ಮಾತು ಹೇಳಿದೆ ಅಂತ ಎಲ್ಲ ಜಂಗಮರು ಹಿಡ್ಕೋಬೋದು ಅವನ್ನ. ಮತ್ತು ಅವನು ಬೈದಿರ್ತಕ್ಕಂಥ ಬೈಗುಳಗಳು ಕೂಡ ಅಷ್ಟೇ ಕೆಟ್ಟದಾಗಿದ್ದಾವೆ. ಭಾಳ ಲುಚ್ಛ ಮಾತುಗಳನ್ನು ಆಡಿದ್ದಾನೆ. ಆದ್ದರಿಂದ ನಾವು ಯಾರೇನೇ ಮಾಡಿದ್ರು ಇವತ್ತವರೆಗೂ ಸಹಿಸ್ಕೊಂಡು ಬರ್ತಾನೆ ಇದ್ದೇವೆ. ಇದು ವಿಕೋಪಕ್ಕೆ ಹೋದಾಗ ಆಮೇಲೆ ಸಮಾಜದಲ್ಲಿ ಏನೇನು ಆಗ್ತವೆ ಅಂತಕ್ಕಂಥದ್ದು ಮತ್ತೊಂದು ಕ್ರಾಂತಿ ಆಗಬೇಕೆ ಅಂತಕ್ಕಂಥದ್ದನ್ನು ಎಲ್ಲರೂ ತೀರ್ಮಾನ ಮಾಡಿರಿ. ಕ್ರಾಂತಿ ಅಲ್ಲ ಅದು. ರಾಜ್ಯ ಕಲ್ಯಾಣದಲ್ಲಿ ನಡೆದಿದ್ದನ್ನು ದೊಡ್ಡ ವೈಭೋಗ ಅಂತ ತಿಳ್ಕೊಂಡಿದ್ದೀರಿ. ಅದು ಹೇಳಿ ಕೇಳಿ ರಾಜನ ರಾಜ್ಯ ಅದು. ಅಲ್ಲಿ ಸೈನಿಕರು ಇರ್ತಾರೆ, ಭಟ್ರು ಇರ್ತಾರೆ. ಯಾರು ಹೆಂಗೆ ಕುಣಿದ್ರೂ ಸುಮ್ಮನಿರಕ್ಕೆ ಅಲ್ಲಿ ಯಾರು ಏನು ಮನೆ ಅಲ್ಲ ಅದು. ಕಲ್ಯಾಣದಲ್ಲಿ ಅದು ಬಿಜ್ಜಳನ ರಾಜ್ಯ ಅದು. ಅಲ್ಲಿ ಶಿಸ್ತಿರುತ್ತೆ. ರಾಜವಾಕ್ಯವನ್ನು ಪರಿಪಾಲನೆ ಮಾಡಬೇಕು. ರಾಜಧರ್ಮ ಇರುತ್ತೆ ಅಲ್ಲಿ. ನೀವು ಹೊಂದ್ಕೊಂಡಷ್ಟು ಮನಸ್ಸಿಗೆ ಬಂದಂಗೆ ಕುಣಿದ್ರೆ ಎಲ್ಲೂ ನಡೆಯೋದಿಲ್ಲ. ಅದನ್ನು ದೊಡ್ಡ ಕ್ರಾಂತಿ ಅಂತ ನಮ್ಗೆ ಹೇಳಕ್ಕೆ ಬರ್ತೀರ, ನಮಗೆ ಗೊತ್ತಿದೆ. ಅದೇನು ನಿಮ್ಮ ಮನೆ ಅಲ್ಲ, ಮಠ ಅಲ್ಲ ಅದು. ಎಲ್ಲರೂ ಹೋಗಿ ಅಲ್ಲಿ ಸೇರ್ಕೊಂಡು ಮನಸ್ಸಿಗೆ ಬಂದಂಗೆ ಮಾಡಿದಾಗ ಅಲ್ಲಿ ಹಾಗೇ ಆಗುತ್ತೆ. ಸಮಾಜದ ವಿರುದ್ಧ ಹೋದಾಗ ಹಾಗೇ ಆಗುತ್ತೆ ಅದು. ಸೀದಾ ಹರಿಯ ನದಿ ಹರಿತಾ ಇದ್ದರೆ ಕಟ್ಟೆ ಒಡ್ಕೊಳ್ಳೋದಿಲ್ಲ. ಯಾವಾಗ ಅದಕ್ಕೆ ಸಣ್ಣ ಕಟ್ಟೆ ಹಾಕಿ ನಾನು ನಿಲ್ಲಿಸ್ತೀನಿ ಅಂತ ಹೋದರೆ ಅದು ಕಟ್ಟೆ ಒಡ್ಕಂತು ಅಲ್ಲಿ ಏನೋ ಒಂದು ಆಯಿತು. ಅದನ್ನು ನೀವು ವೈಭವೀಕರಣ ಮಾಡಿದ್ರೆ ನಮಗೇನು ಅದು ಗೊತ್ತಿಲ್ಲ ಅಂತ ತಿಳ್ಕೊಬೇಡ್ರಿ, ಎಲ್ಲ ಗೊತ್ತಿದೆ ನಮಗೆ. ಹರಿಯ ನದಿ ಹರಿಯಕ್ಕೆ ಬಿಟ್ಟರೆ ಯಾಕೆ ಅಲ್ಲಿ ಕಟ್ಟೆ ಹೊಡೆಯುತ್ತೆ? ಯಾಕೆ ಕೊರಕಲಾಗುತ್ತೆ? ಸಮಾಜ ಹೆಂಗಿದೆ ಹಂಗಿರುತ್ತೆ. ಇವತ್ತು ಕೂಡ ನೀವೇನು ಬದಲಾವಣೆ ಮಾಡೋಕ್ಕಾಗಿಲ್ಲ. ಸುಮ್ಮನೆ ಬುಲೆಟಿನ್ ಬಿಡ್ತಾ ಇದ್ದೀರಾ. ಬನ್ನಿ, ನುಡಿದಂತೆ ನಡೆಯಾರಾದರೆ ನೀವು ಶರಣರ ವಚನ ಒಂದು ವಚನ ನೀವು ಪಾಲಿಸೋಕ್ಕಾಗಲ್ಲ. ಮೊದಲನೇ ವಚನ ಕಳಬೇಡ ಕೊಲಬೇಡ ಅಂತಿದೆಯಲ್ಲ, ಅದನ್ನು ಬಸವ ತತ್ವ ಅಂತ ಕರೆದ್ದಾರೆ. ಆ ಒಂದು ವಚನದ ತತ್ವವನ್ನು ನೀವು ಪರಿಪಾಲನೆ ಮಾಡೋಕ್ಕಾಗಿಲ್ಲ. ಕಳ್ತನ ಬಿಡೋಕ್ಕಾಗಿಲ್ಲ, ಸುಳ್ತನ ಬಿಡೋಕ್ಕಾಗಿಲ್ಲ. ಅವೆಲ್ಲವೂ ಹೋಗಲಿ. ವಿಷಯ ನುಡಿಯುವುದು, ಅನ್ಯರಿಗೆ ಅಸಹ್ಯ ಪಡುವುದು ಎಲ್ಲವೂ ಆಗ್ತಾಯಿದ್ದಾವೆ ನಿಮ್ಮಿಂದ. ಈಗ ಬರೀ ಅಸಹ್ಯ ಪಡೋದಲ್ಲ, ಹೊಡಿತೀವಿ ಕಡಿತೀವಿ ಅಂತ ಹೊರಟಿದ್ದೀರಿ ಕ್ರೂರಿಗಳಾಗಿ. ಎಂಥ ಏನು ಧರ್ಮ ಕಲ್ತಿದ್ದೀರಿ ನೀವು? ಇದು ಧರ್ಮ? ಇದು
ಇನ್ನೊಬ್ಬನ ಹೊಡಿತಕ್ಕಂಥದ್ದು, ಮೂಲ ಪರಂಪರೆಯನ್ನು ಹೊಡಿತಕ್ಕಂಥದ್ದು ಧರ್ಮವೇನು ನಿಮ್ಮದು? ಯಾವನು ಹೇಳ್ತಾನೆ ನಿಮ್ಮ ಧರ್ಮ ಅಂತ? ಹೀಗಾಗಿ ಇದೆಲ್ಲ ಬಿಟ್ಟು ಸುಮ್ಮನೆ ಅಚ್ಚುಕಟ್ಟಾಗಿರಿ. ನಿಮಗೇನು ಬೇಕಾದ ಮಾಡ್ಕೊಳ್ಳಿ, ಯಾರೇನು ನಿಮಗೇನು ಅಡ್ಡಿ ಮಾಡಿಲ್ಲ. ಜಂಗಮರು ಬಂದು ಎಲ್ಲ ಕೈಕಟ್ಟಿ ನಿಂತ್ಕೊಂಡು ಇದನ್ನು ರೋಡಲ್ಲಿ ಅಡ್ಡ ನಿಂತ್ಕೊಂಡು ನಿಮ್ಗೆ ಯಾವನೂ ಏನು ನಿಮ್ಮ ಕೈ ಕಟ್ಟಿ ಹಾಕಿಲ್ಲ. ನೀವು ಮಾಡೋದು ಮಾಡ್ತಾನೇ ಇದ್ದೀರಿ. ಒಂದು ಕಡೆ ಪಂಚಪೀಠಕ್ಕೆ ಹೋಗ್ತೀರಿ, ಅಲ್ಲಿ ಮತಕ್ಕೋಸ್ಕರ ಓಟ್ಗೋಸ್ಕರ ನಾಟಕ ಮಾಡ್ತೀರಿ, ಮತ್ತೆ ಬಂದು ಇಲ್ಲಿ ನಿಮ್ಮ ನಾಟಕ ನೀವು ಮಾಡ್ತಿರ್ತೀರಿ. ಅದೆಲ್ಲ ನಾವು ಕಣ್ಣಿಂದ ನೋಡ್ತಾ ಇದ್ದೀವಿ. ಈ ನಾಟಕಗಳೇನು ಬೇಕಾಗಿಲ್ಲ. ನೀವು ಬರೆದಿದ್ರೂ ಪರವಾಗಿಲ್ಲ, ಪಂಚಪೀಠಗಳಿಗೆ ಜಂಗಮರನ್ನು ನೀವು ಮಾತಾಡಿಸಿದ್ರು ಪರವಾಗಿಲ್ಲ, ನಮ್ಗೆ ಯಾರು ಬರೆದ್ರೂ ಪರವಾಗಿಲ್ಲ. ನಮಗೂ ಸಾಕಾಗಿದೆಯಲ್ಲ 5,000 ವರ್ಷ 10,000 ವರ್ಷದಿಂದ ಧರ್ಮ ಸೇವೆ ಮಾಡಿ ಸಾಕಾಗಿದೆ. ನಮಗೀಗ ವ್ಯಾಪಾರ ಮಾಡೋಕ್ಕೂ ಬರುತ್ತೆ, ಎಲ್ಲದೂ ಬರುತ್ತೆ. ಡಾಕ್ಟ್ರ್ ಮಾಡಿ ಔಷಧಿ ಕೊಡೋಕ್ಕೂ ಬರುತ್ತೆ. ಹಿಂದಿನಿಂದ ಔಷಧಿನೂ ಕೊಟ್ಟಿದ್ದೀವಿ, ಆಯುರ್ವೇದ ನೋಡಿದ್ವಿ, ಎಲ್ಲ ಮಾಡಿದ್ವಿ, ಎಲ್ಲದರಲ್ಲೂ ಪಂಡಿತರೇ ಇದ್ದೀವಿ. ನೀವು ಹೊಸ ಪಂಡಿತರು, ಶಿವಾಚಾರ್ಯರು, ಆರಾಧ್ಯರು ನೀವು ಕಲ್ಸಕ್ಕೆ ಬರೋದು ಬೇಡ, ನಾವೆಲ್ಲ ಆಗೋಗಿದ್ದೀವಿ. ಅದರಿಂದ ಇದನ್ನೆಲ್ಲ ಬಿಟ್ಟು ಶುದ್ಧವಾಗಿ ನಿಮ್ಮ ಶರಣ ವಚನಗಳಲ್ಲಿ ಏನಪ್ಪ ಒಂದು ತಾತ್ಪರ್ಯ ಇದೆ, ಅದನ್ನು ನೀವು ಪ್ರವಚನ ಮಾಡಿರಿ, ನಮ್ಮದೇನು ಅಡ್ಡಿ ಇಲ್ಲ. ಈಗ ನಾವು ಮಾಡ್ತಾ ಇಲ್ವೇನು? ಇದು ಪ್ರವಚನ, ಇದು ಪ್ರವಚನ, ಅದಲ್ಲ ಪ್ರವಚನ. ಹೊಡಿತೀನಿ ಕಡಿತೀನಿ ಅನ್ನೋದು ಪ್ರವಚನ ಅಲ್ಲ, ಕೆಟ್ಟ ಮಾತಾಡೋದು ಪ್ರವಚನ ಅಲ್ಲ. ಅದರಿಂದ ಅಲ್ಲಿರ್ತಕ್ಕಂಥ ತತ್ವಕ್ಕೆ ಸಂಬಂಧಪಟ್ಟ ತತ್ವ ನಿರ್ಣಯಗಳನ್ನು ಇಂಥ ಶರಣರು ಈಗ ಹೇಳಿದ್ದಾರೆ ಅಂತ ಮಾತ್ರ ಹೇಳ್ರಿ. ಮತ್ತು ಅಲ್ಲಿ ಇನ್ನೊಬ್ಬರನ್ನ ಜರಿತಕ್ಕಂಥ ವಚನಗಳು ಬೇಕಾಗಿಲ್ಲ. ಅದನ್ನು ನೀವು ಇನ್ನೊಬ್ಬರನ್ನ ಬೈಲಿಕ್ಕೆ, ಮೂದಲಿಸ್ಲಿಕ್ಕೆ, ಇದರ ಹಳಿಯಲು ಬೇಡ ಅಂತ ಹೇಳಿದಾರಲ್ಲ, ಅಸಹ್ಯ ಪಡ, ಅದು ಸಾಕು ನಿಮ್ಗೆ ವಚನ. ಅದನ್ನು ಅತಿಕ್ರಮಣ ಮಾಡಿ ನೀವು ಮತ್ತೇನೋ ಹೇಳತಕ್ಕಂಥ ಅವಶ್ಯಕತೆ ಇಲ್ಲಿಲ್ಲ. ಯಾರು ಮೂಡ್ರು ಯಾರೂ ಇಲ್ಲ, ಎಡ್ರಿಲ್ಲ, ಎಲ್ಲ ನಿಮಗೆ ಕಲಿಸಿದಂಥ ಗುರುಗಳೇ ಇದ್ದಾರೆ ವೀರಶೈವ ಜಂಗಮರಲ್ಲಿ. ಬೇಸಾಯ ಮಾಡ್ಬೋದು, ಎಡ್ರಿರ್ಬೋದು, ಮಡ್ರಿರ್ಬೋದು, ನಿಮ್ಮಲ್ಲಿ ಇಲ್ವೇನು? ಎಲ್ಲ ಬುದ್ಧಿವಂತರಾಗ್ಬಿಟ್ಟಿದ್ದೀರಾ ಹುಟ್ಟತಲೆಯ? ಮತ್ತು ಯಾಕೆ ಅವತ್ತಿನ ಕಾಲದಲ್ಲಿ ಲಿಂಗ ಕಟ್ಕೊಳ್ಳಿಲ್ಲ? ಎಲ್ಲರೂ ಕಟ್ಕೊಂಡಾಗ ನೀವ್ಯಾಕೆ ಕಟ್ಕೊಳ್ಳಿಲ್ಲ? ಈಗ ಯಾಕೆ ನನಗೆ ಲಿಂಗ ಲಿಂಗ ಅಂತ ಬರ್ತಾಯಿದ್ದೀರಿ? ಇದೆಲ್ಲ ಜಂಗಮರಿಗೆ ಗೊತ್ತಿದೆ, ನಿಮಗೆ ಗೊತ್ತಿಲ್ಲ ಅಷ್ಟೇ. ಅದಕ್ಕೋಸ್ಕರ ನಮ್ಮ ಧರ್ಮಪೀಠದಿಂದ ನಮ್ಮ ಶೂನ್ಯಪೀಠವೇ ಬೇರೆ ಇದೆ. ಪಂಚಪೀಠಗಳಿಗೆ ಸಂಬಂಧಪಟ್ಟಂಥ ಶೂನ್ಯಪೀಠ ಬೇರೆ ಇದೆ, ಬಿಟ್ಬಿಡಿ. ನಿಮ್ಮ ಶೂನ್ಯಪೀಠ ನಮ್ಗೆ ಅನ್ವಯ ಅಲ್ಲ. ಬಸವಣ್ಣನ ಗುರುತ್ವವು ಕೂಡ ನಮ್ಗೆ ಅನ್ವಯ ಅಲ್ಲ. ಗುರು ಕಲಶ ನಮಗೆ ಶಾಶ್ವತ ಕಲಶ ಅಲ್ಲ. ನಮ್ಮಲ್ಲಿ ಇವತ್ತು ಕೂಡ ಶಿವಕಲಶ 4 ಶಾಶ್ವತ, ಮಧ್ಯದ ಕಲಶ ಯಾವುದೇ ಕಾರಣಕ್ಕೂ ಶಾಶ್ವತ ಅಲ್ಲ ಅಂತಕ್ಕಂಥದ್ದು ನಮ್ಮ ದೃಢ ವಾಕ್ಯ ನಿಮಗೆ ತಿಳಿಸ್ತಕ್ಕಂಥದ್ದು ಅದು. ಅದಕ್ಕೋಸ್ಕರ ನಾನು ಮತ್ತೊಮ್ಮೆ ಈ ಸಂಜೆ ಈ ವಿಷಯವನ್ನೇ ಆಧಾರವಾಗಿಟ್ಕೊಂಡು ಹಿಂಗೆ ನಡೀತಾ ಇದೆ ಸಮಾಜದಲ್ಲಿ, ಹಿಂಗೆ ಆಗಬಾರ್ದು. ನಮ್ಮ ಜಂಗಮರಿಗೂ ಕೂಡ ಸಾಕಷ್ಟು ತಿಳುವಳಿಕೆ ಇಲ್ಲ, ನಾನು ಒಪ್ಕೊಂತೀನಿ. ಯಾರೇನು ಹುಟ್ತಾ ಕಲಿಯೋದಿಲ್ಲ, ಎಲ್ಲ ತಿಳ್ಕೊಂಡೇ ಅನುಭವದಿಂದ ಎಲ್ಲರೂ ಬುದ್ಧಿವಂತರಾಗ್ತಾರೆ. ಸರ್ವಜ್ಞನೇ ಹೇಳಿದ್ದಾನೆ, ಸರ್ವಜ್ಞನೆಂಬುವನು ಗರ್ವದಿಂದ ಆದವನೇ, ಸರ್ವರೊಳೊಂದೊಂದು ನುಡಿಗಲಿತು ವಿದ್ಯದ ಪರ್ವತವೇ ಆದ ಸರ್ವಜ್ಞ. ಏನು ಹೇಳಿದಾನೆ ಅವನು? ನಾನೇನು ಗರ್ವದಿಂದ ಆದ್ನೆ? ಸರ್ವಜ್ಞ ಏನು ಹುಟ್ಟತಲೇ ತಾಯಿ ಹೊಟ್ಟೆಯಿಂದಲೇ ಬಂದಿದ್ದೆ ನಾನು ಜ್ಞಾನಿಯಾಗಿ? ಸರ್ವರೊಳೊಂದೊಂದು ನುಡಿಗಲಿತು ವಿದ್ಯದ ಪರ್ವತವೇ ಆದ ಸರ್ವಜ್ಞ. ಎಲ್ಲರಿಂದಲೂ, ರೈತರಿಂದ ಒಂದು ಚರ್ಮದ ಉದ್ಯೋಗ ಮಾಡೋ ಎಲ್ಲ ಕಾಯಕವರ್ಗದಿಂದ ಅವನು ಕಲ್ತ್ಕೊಂಡು ನಾನು ಸರ್ವಜ್ಞ ಆಜ್ಞಪ್ಪ ಅಂತ ಹೇಳಿದ್ದಾನೆ. ಇದು ಸರ್ವಜ್ಞತ್ವ, ಇದು ಒಂದು ವಿವೇಕ. ಅದು ಬಿಟ್ಟು ನಮಗೆಲ್ಲ ಗೊತ್ತಿದೆ, ನೀವು ಬಂದ್ಬಿಟ್ಟು ನಮಗೆ ಅಡ್ಡ ಬಿದ್ದುಬಿಡ್ರಿ, ಜಂಗಮರೇ ಬಂದು ನಿಮ್ಮ ಖಾಲಿ ಬಿದ್ದುಬಿಡ್ಬೇಕಂತೆ. ಇದೆಂಥ ಚಂಡಾಲ ಬುದ್ಧಿ ಇದು. ಗುರು ಬಂದು ಶಿಷ್ಯನ ಕಾಲಿಗೆ ಬೀಳ್ತಾನ? ಅವನ ಪರಂಪರೆ ಅವನು ಉಳಿಸ್ಕೊಳೋದು ಬೇಡವಾ? ನೀವು ಕಾವ್ಯನೇ ಹಾಕಿರ್ಬೋದು, ನಾವು ನಿಮಗೆ ನಮಸ್ಕಾರ ಮಾಡೋಕ್ಕೆ ಸಾಧ್ಯವಿಲ್ಲ. ನಮ್ಮ ಪರಂಪರೆ ನಾವು ಉಳಿಸ್ಕೊಂತೀವಿ. ಇದನ್ನು ನೀವು ಜಂಬ ಅಂತ ತಿಳ್ಕೊಳ್ರಿ, ಏನು ಬೇಕಾರೋ ಅಂದ್ಕೊಳ್ರಿ. ನಮ್ಮ ಪರಂಪರೆ ಇರೋದೇ ಹಾಗೆ. ಬ್ರಾಹ್ಮಣನಿಂದ ಒಂದು ನಮಸ್ಕಾರ ಮಾಡಿಸ್ಕೊಳ್ರಿ ನೋಡೋಣ, ಮಾಡ್ತಾನೇನು? ನಮ್ಮ ವೀರಶೈವ ಜಂಗಮರಿಗೆ ಮಾಡಲ್ಲ. ಆದರೆ ಏನು ಹೇಳಿದ್ದಾರೆ? ಶೃಂಗೇರಿಯ ಇಂದಿನ ಸ್ವಾಮಿಗಳು ಭಾರತೀ ತೀರ್ಥರು ಯಾವುದೇ ಲಿಂಗಾಂಗಿಗಳು ನಿಮ್ಮ ಸಂಪ್ರದಾಯದ ಸ್ವಾಮಿಗಳಿಗೆ ಮಾತ್ರ ನೀವು ಖಾಲಿ ನಮಸ್ಕಾರ ಮಾಡ್ಬೋದೇನ, ನಮ್ಮಂಥ ಲಿಂಗವಿಲ್ಲದಂಥ ಭವಿಗಳಿಗೆ ದೀರ್ಘದಂಡ ನಮಸ್ಕಾರವನ್ನು ಮಾಡಬಾರ್ದು, ಲಿಂಗವನ್ನು ಎದೆ ಕೆಳಗೆ ಹೊಟ್ಟೆ ಕೆಳಗಡೆ ಹಾಕ್ಕೊಂಡು ನೆಲಕ್ಕೆ ಮುಟ್ಸಂಗೆ ಮಾಡಬಾರ್ದು ಅಂತ ಅವರೇ ಹೇಳಿದ್ದಾರೆ. ಮತ್ತು ಇನ್ನೂ ಒಂದು ವಿಷಯ ನಾನು ಹೇಳಿದ್ದೀನಿ, ಚತುರ್ವರ್ಣದಲ್ಲಿ 4 ಜನಕ್ಕೂ ಕೂಡ ಪರೀಕ್ಷೆಯನ್ನು ಮಾಡಿ ನಾವು ವೀರಶೈವ ಧರ್ಮದೊಳಗಡೆ ಬಿಟ್ಕೊತಾ ಇದ್ವಿ, ಲಿಂಗವನ್ನು ಕೊಡ್ತಾ ಇದ್ವಿ ಅಂತಕ್ಕಂಥದ್ದು ಮಾತನ್ನು ಹೇಳಿದ್ದೀನಿ ನಾನು. ಬ್ರಾಹ್ಮಣನೇ ಆಗಿರಲಿ, ಬ್ರಾಹ್ಮಣನಿಗೆ 3 ವರ್ಷ, ಕ್ಷತ್ರಿಯನಿಗೆ 6 ವರ್ಷ, ಮತ್ತು ವೈಶ್ಯನಿಗೆ 9 ವರ್ಷ, ಶೂದ್ರನಿಗೆ 12 ವರ್ಷ ಕಾದು ಅವನು ಸಾಕಷ್ಟು ವಿನಯವಂತನಾಗಿ, ವಿದ್ಯಾವಂತನಾಗಿ, ಗುರುಕೃಪೆ, ಶಾಸ್ತ್ರಕೃಪೆ, ಅಂತಃಕರಣ ಕೃಪೆಯಾಗಿ, ಪುಣ್ಯಜೀವಿಯಾಗಿ ಬಂದು ಗುರುಸೇವೆ ಮಾಡಿದಾಗ
ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಇದೆಲ್ಲ ಒಂದು ಪರೀಕ್ಷೆ ತೀರಿದ ಮೇಲೆ ಪರವಾಗಿಲ್ಲ, ಈ ಶಿಷ್ಯನಿಗೆ ನಾವೊಂದು ಲಿಂಗ ಕೊಡ್ಬೋದು ಅಂತ ಅವರು ಡಿಸೈಡ್ ಮಾಡೋರು ಗುರುಗಳು. ಅವಾಗ ಮಾತ್ರ ಕೊಡ್ತಾಯಿದ್ರು. ನಿಮ್ಮಂಗೆ ಸಿಕ್ಕರೆ ಲಿಂಗ ಕೊಟ್ಟು ಎಲ್ಲ ಮನಸ್ಸಿಗೆ ಬಂದಂಗೆ ಮಾಡಿ ಸಮಾಜನೆಲ್ಲ ಕುಲಿಗೆಡಿಸ್ತಕ್ಕಂಥದ್ದು ವೀರಶೈವ ಸಂಪ್ರದಾಯ ಅಲ್ಲ. ನಾವು ಸುಲಭವಾಗಿ ಯಾರಿಗೂ ಲಿಂಗ ಕೊಡೋದಲ್ಲ. ಬ್ರಾಹ್ಮಣರು ಯಾರಿಗೂ ಜನವರ ಹಾಕಲ್ಲ. ಆದ್ದರಿಂದ ಬ್ರಾಹ್ಮಣರಿಗೂ ಕೂಡ ನಾವು ಪರೀಕ್ಷೆ ಮಾಡಿ ಲಿಂಗ ಕೊಟ್ಟಿದ್ದೀವಿ. ಬ್ರಾಹ್ಮಣರಿಗೂ ಕೂಡ ನಾವು ಗುರುವರ್ಗ ಆಗಿದ್ದೀವಿ, ತಿಳ್ಕೊಳ್ರಿ. ನಿಮಗಲ್ಲ, ಬರೀ ಕೆಳವರ್ಗದಿಂದ ಬಂದಂಥ ಲಿಂಗಾಯತರಿಗಲ್ಲ, ಬ್ರಾಹ್ಮಣರಿಗೂ ಕೂಡ ನಾವು ಗುರುಗಳು. ಇದನ್ನು ತಿಳ್ಕೊಳ್ಳಿ. ಯಾರೇನು ಬೇಕಾರೋ ಅಂದ್ಕೊಳ್ಳಿ, ವಿಷಯ ವಾಸ್ತವ ಇರೋದೇ ಹಾಗೆ. ನಮ್ಮ ಶಾಸ್ತ್ರದಲ್ಲೇ ಬರೆದಿದೆ, ಆಗಮ ಶಾಸ್ತ್ರದಲ್ಲಿ ಬ್ರಾಹ್ಮಣನಿಗೆ 3 ವರ್ಷ ಕಾಯಬೇಕು. ಯಾಕಂದ್ರೆ ಅವನಿಗೆ ಆಲ್ರೆಡಿ ಸಂಸ್ಕಾರ ಇರುತ್ತೆ ಅವನಿಗೆ, ಅದಕ್ಕೆ ಕಡಿಮೆ ಅವಧಿ ಕೊಡ್ತೀವಿ, ಬೇಗ ಅವನು ವಿನಯವಂತನಾಗ್ತಾನೆ ಅಂತ. ಅಂಥವ್ರಿಗೆ ಲಿಂಗಧಾರಣೆ ಮಾಡಿದ್ದಾರೆ. ಆ ರೀತಿಯಲ್ಲಿ ಬ್ರಾಹ್ಮಣರಿಗೆ ಇಂದಿನಿಂದ ಲಿಂಗಧಾರಣೆ ಆಗಿದೆ. ಜನಿವಾರವನ್ನು ಬಿಡಿಸಿ, ಕರ್ಮಕಾಂಡವನ್ನು ಬಿಡಿಸಿ ಜ್ಞಾನಕಾಂಡಕ್ಕೆ ತರಬೇಕಾದರೆ ಬ್ರಾಹ್ಮಣನಿಗೂ ಕೂಡ ನಾವು ಸಮಯ ಕೊಟ್ಟಿದ್ದೀವಿ. ನಿನ್ನ ಯಜ್ಞಯಾಗಾದಿಗಳನ್ನು ಬಿಡು, ಕಟ್ಟಿಡು, ಹಿಂಸಾ ಯಜ್ಞವನ್ನು ಬಿಡು, ಅಹಿಂಸೆಯನ್ನು ತೊಡು, ದೀಕ್ಷೆಯನ್ನು. ಲಿಂಗ ಅಂದರೆ ಅರ್ಥ ಮಾಡ್ಕೊ ಮೊದಲು ನೀನು. ಯಜ್ಞಸೂತ್ರ ಅರ್ಥವಾಗಿದೆ ನಿನಗೆ, ಲಿಂಗ ಅರ್ಥ ಆಗಿಲ್ಲ ನಿನಗೆ. ಲಿಂಗವನ್ನು ಮೊದಲು ತಿಳ್ಕೊ ಅಂತೇಳಿ ಆಮೇಲೆ ನಾವು ಲಿಂಗ ಕೊಟ್ಟಿರ್ತಕ್ಕಂಥದ್ದು. ಇಂಥ ಒಂದು ಸಂಪ್ರದಾಯದಲ್ಲಿ ನಾವು ಬಂದಿದ್ದೇವೆ. ಆದ್ದರಿಂದ ಶಂಕರಾಚಾರ್ಯರಿಗೂ ಕೂಡ ಅವರು ಶಕ್ತಿ ಸಿದ್ಧಾಂತವನ್ನು ಮಾತ್ರ ಅವರು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಿಲ್ಲ. ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಅರ್ಥ ಮಾಡ್ಕೊಂಡಿದ್ದಿಲ್ಲ. ಮಂಡನ ಮಿಶ್ರನ ಜೊತೆ ವಾದ ಮಾಡಿ ಅವನು ಗೆದ್ದ. ಅನಂತರ ಅದೇ ಶಂಕರಾಚಾರ್ಯರು ಅವನ ಹೆಂಡತಿ ಆಗಿರ್ತಕ್ಕಂಥ ಭಾರತೀ ದೇವಿಯ ಜೊತೆ ಆಕೆ ಒಪ್ಕೊಳ್ಳಲ್ಲ. ಯಾಕೆಂದರೆ ಹೇಳಿ ಕೇಳಿ ಹೆಂಗ್ಸಾಕೆ ಆಕೆ ಒಂದು ಪ್ರಶ್ನೆ ಮಾಡ್ತಾಳೆ, ನಿಮಗೆ ಶಕ್ತಿ ಸಿದ್ಧಾಂತದ ಬಗ್ಗೆ ಏನು ಗೊತ್ತಿದೆ